ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಡಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Sri Raghavendra Ghee. ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಯಚೂರು. ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IB Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಸವ ಜಯಂತಿ, ಗಣ್ಯರಿಂದ ಪುತ್ಥಳಿಗೆ ಮಾಲಾರ್ಪಣೆ. ಆರ್ಯವೈಶ್ಯ ಸಮಾಜದಿಂದ ಮೇ 3 ರಿಂದ 7 ರವರೆಗೆ ಶ್ರೀ ವಾಸವಿ ಜಯಂತಿ. ಸಾವಿತ್ರಿ ಪುರುಷೋತ್ತಮ್. ಬಸವ ಜಯಂತಿ, ಬಸವಣ್ಣನವರು ಎಂದೆಂದಿಗೂ ಪ್ರಸ್ತುತ. ಸಂಸದ ಜಿ. ಕುಮಾರ್ ನಾಯಕ್. ಪಾಕಿಸ್ತಾನದೊಂದಿಗೆ ಯುದ್ಧ ಬೇಡ ಎಂದು ಸಿಎಂ ಹೇಳಿಲ್ಲ. ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಹಿಂದುಳಿದ ಆಯೋಗ ವರದಿ ಜಾರಿಗೆ. NS ಬೋಸರಾಜ್. ಉಗ್ರವಾದ ತಡೆಯಲು ವಿಶೇಷ ಅಧಿವೇಶನ ಕರೆಯುವುದು ಅಗತ್ಯ. ಜಿ. ಕುಮಾರ್ ನಾಯಕ್. ಉಗ್ರವಾದ ತಡೆಯಲು ಪ್ರಧಾನಿ ನರೇಂದ್ರ ಮೋದಿ ದಿಟ್ಟ ಕ್ರಮ. ಕಾಂಗ್ರೆಸ್ಸರಿಗೆ ನಂಬಿಕೆ ಇಲ್ಲ. ಡಾ. ಶಿವರಾಜ್ ಪಾಟೀಲ್. ಮತ್ತು APMC ಬಳಿ ಹಿರಿಯ ನಾಗರಿಕರ ಡೇ ಕೇರ್ ಕೇಂದ್ರ ಉದ್ಘಾಟನೆ. ವಯಸ್ಸಾದವರಿಗೆ ಊಟ, ಆರೋಗ್ಯ ರಕ್ಷಣೆ ಒದಗಿಸುವುದು ಅಗತ್ಯ. ಎಪಾಪರೆಡ್ಡಿ. ವಾರ್ತೆಗಳ ವಿವರ. ಕಾಯಕಯೋಗಿ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವಣ್ಣನವರ ಜಯಂತಿ ಅಂಗವಾಗಿ ನಗರದ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸ್ಮರಿಸಲಾಯಿತು. ಕಾಯಕಯೋಗಿ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವಣ್ಣನವರ ಜಯಂತಿ ಅಂಗವಾಗಿ ನಗರದ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸ್ಮರಿಸಲಾಯಿತು. ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಜ್ಯೋತಿ ವೀರ ಶಿವಾಚಾರ್ಯರು ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಸಣ್ಣ ನೀರಾವರಿ ಸಚಿವ NS ಬೋಸರಾಜ್, ಸಂಸದ ಜಿ. ಕುಮಾರ್ ನಾಯಕ್, ಶಾಸಕ ಡಾ. ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್, ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಗಿರಿ, ಹಿರಿಯ ಸದಸ್ಯ ಜಯಣ್ಣ, ಕೆ. ಶಾಂತಪ್ಪ, ದರೂರ್ ಬಸವರಾಜ್, ವೀರಶೈವ ಸಮಾಜ ಅಧ್ಯಕ್ಷ ಶರಣ ಭೂಪಾಲ್ ನಾಡಗೌಡ, ರಾಜನಗೌಡ ಕೋಳೂರು, ಹರವಿ ನಾಗನಗೌಡ, ಮೊಹಮ್ಮದ್ ಶಾಲಂ, ಜಿಲ್ಲಾಧಿಕಾರಿ ನಿತೇಶ್, ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ಚುಕ್ಕಿ ಅಮರೇಶ್ವರಪ್ಪ, ರುದ್ರಪ್ಪ ಅಂಗಡಿ ಸೇರಿದಂತೆ ಅನೇಕ ಗಣ್ಯರು ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಹರ್ವಿ ನಾಗನಗೌಡ, ಕಡಗೋಳು ಆಂಜನೇಯ, ರವೀಂದ್ರ ಜಾಲ್ದಾರ್, ಪಾಲಿಕೆ ಸದಸ್ಯ ಶರಣಬಸವ ಬಲ್ಲಟಗಿ, ಬಸವರಾಜ್ ಪಾಟೀಲ್ ಅತನೂರು, ಮುಕ್ತಿಯಾರ್, ಭೀಮಣ್ಣ ಮಂಚಾಲ್, KM ಪಾಟೀಲ್, ವಿಜಯಕುಮಾರ್ ಸಜ್ಜನ್, ಶಶಿಕಲಾ ಭೀಮರಾಯ ಸೇರಿದಂತೆ ಅನೇಕರು ಭಾಗಿಯಾದರು.
ಆಚರಣೆ ಮಾಡಲಾಗುವುದು ಎಂದು ಸಮಾಜದ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ್ ಹೇಳಿದರು. ಆರ್ಯವೈಶ್ಯ ಸಮಾಜ ಹಾಗೂ ನಗರೇಶ್ವರ ದೇವಸ್ಥಾನ ಸಮಿತಿಯಿಂದ ಮೇ 3ರಿಂದ 7ರವರೆಗೆ ವಾಸವಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುವುದು ಎಂದು ಸಮಾಜದ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮೇ 3ರಂದು ಬೆಳಗ್ಗೆ 5:30ಕ್ಕೆ ಸುಪ್ರಭಾತ, ನಂತರ ಧ್ವಜಾರೋಹಣ, ಕಳಸ ಸ್ಥಾಪನೆ, ಪಂಚಾಮೃತಾಭಿಷೇಕ, ನಂತರ ಸಮಾಜದ ಮಹಿಳೆಯರಿಂದ ಗೀತಾ ಮಂದಿರದಿಂದ ನಗರೇಶ್ವರ ದೇವಸ್ಥಾನದವರೆಗೆ ಕಳಸದೊಂದಿಗೆ ಮೆರವಣಿಗೆ ನಡೆಸಲಾಗುವುದು ಎಂದರು. ಸಂಜೆ 6:30ಕ್ಕೆ ಮಕ್ಕಳಿಂದ ಭರತನಾಟ್ಯ, ರಾತ್ರಿ 8:05ರಿಂದ ವಾಸವಿ ಮಾತೆಯ ಸಿಂಹವಾಹನ ಉತ್ಸವ ಜರುಗಲಿದೆ. ಮೇ 4ರಂದು ಬೆಳಗ್ಗೆ 5:30ರಿಂದ ದೇವಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಲಿದ್ದು, ಸಂಜೆ 6:05 ಗಂಟೆಗೆ ವಾಸವಿ ಮಾತೆಯ ಸಿಂಹವಾಹನ ಅಲಂಕಾರ ದರ್ಶನ, ನಂತರ ರಾತ್ರಿ 8:05ಕ್ಕೆ ಮಾತೆಯ ಗಜವಾಹನ ಉತ್ಸವ ಜರುಗಲಿದ್ದು, ಮೇ 5ಕ್ಕೆ ಅಶ್ವವಾಹನ, ಮೇ 6ಕ್ಕೆ ಕಾಮಧೇನು ಕಲ್ಪವೃಕ್ಷ ವಾಹನ ಉತ್ಸವ ಜರುಗಲಿದೆ ಎಂದರು. ಮೇ 7ರ ಸಂಜೆ 5:30ಕ್ಕೆ ವಾಸವಿ ಮಾತೆಯ ಮೆರವಣಿಗೆ, 6:05ಕ್ಕೆ ವಾಸವಿ ಮಾತೆಗೆ ಬೆಳ್ಳಿ ಕವಚ ಅಲಂಕಾರ ದರ್ಶನ ನಡೆಯಲಿದೆ ಎಂದು ಹೇಳಿದರು. ಸೊ ನಾವೇನು ಕಟ್ಟಿವಿ, ಇದು ಹಿಂಗೆ ಪೆಂಡಿಂಗ್ ಆದ್ರೆ ಆಗಂಗಿಲ್ಲ. ವಿತಿನ್ 27 ಡಿಸೆಂಬರ್ ಒಳಗೆ ನಾವು ಕಂಪ್ಲೀಟ್ ಮಾಡಿ ನಮ್ಮ ಸಮಾಜಕ್ಕೆ ನಾವು ಒಪ್ಪಿಸ್ಬೇಕಂತೇಳಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಸಮಾಜದ ಕೋಟಿ ಅಂದ್ರೆ ಇನ್ನ ಮಾಡ್ತಾ ಇದ್ದೀವಿ. ಈಗ ಸೊ ಇಲ್ಲಿವರೆಗೆ ಒಂದು 2 ಕೋಟಿ ಪ್ಲಸ್ ಆಗಿದೆ. ಇವಾಗ ಅಲ್ಲಿ ಮೇಜರ್ ಎಲ್ಲಿ ಏನು ಯಾಕಂತಂದ್ರೆ ನಾವೆಲ್ಲರಿಗೂ ಹೇಳ್ತಾ ಇದ್ದೀವಿ ಬಂದವರಿಗೆ. ಈಗ ನಾವೇನು ಕಲ್ಯಾಣ ಮಂಟಪ ಮಾಡ್ತಾ ಇದೀವಲ್ಲ, ಅದರಲ್ಲಿ 2 ಫ್ಲೋರ್ ನಾವು ಪಾರ್ಕಿಂಗ್ ಮಾಡ್ತಿದ್ವಿ. ಅಂದರೆ ನಾರ್ಮಲ್ ಆಗಿ ಏನಾಗ್ತದ್ರೆ 1 ಫ್ಲೋರ್ ಪಾರ್ಕಿಂಗ್ ಇರ್ತಾರೆ, ನಾವು 2 ಫ್ಲೋರ್ ಪಾರ್ಕಿಂಗೇ ಇರ್ತಿದ್ವಿ. ಇದಲ್ಲದೆ ನಮಗೇನಂತಂದರೆ ಪಕ್ಕದಲ್ಲಿ ಒಂದು ನಮ್ಮ ಕನ್ನಡ ಸಂಘದಲ್ಲಿ ಆಗಲಿ, ಆಮೇಲೆ ನಮ್ಮ ಆರ್ಯವೈಶ್ಯ ಜನಾಂಗದರು ದೇವಸ್ಥಾನ ಸುತ್ತಮುತ್ತ ಕಡೆನೇ ಭಾಳ ಇದ್ದಾರೆ. ಅವರು ಯಾವ ಕಡೆಯಿಂದ ಬಂದರೂ ಕೂಡ ವಾಗ್ದಾನದ ಬರ್ಬೋದು, ಒಂದು ವೇಳೆ ಬೈಕಲ್ಲಿ ಬಂದರೂ ಕೂಡ ಇಲ್ಲಿ ಡ್ರೈವರ್ ಬಿಟ್ಟು ಹೋಗಿ ಮತ್ತೆ ಕರ್ಕೊಂಡು ಹೋಗ್ಬೋದು. ಈ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಆದರೂ ಕೂಡ ನಾವು 2 ಪಾರ್ಕಿಂಗ್ ಪ್ಲೇಸ್ ಮಾಡಿದ್ವಿ, ತೊಂದರೆ ಆಗೋದಿಲ್ಲ ಅಂತೇಳಿ ಒಂದು ಉದ್ದೇಶದಿಂದ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ನಾವು. ಯಾಕೆಂದರೆ ಭಾಳ ಜನ ಈಗ ಇದು ದೇವಸ್ಥಾನ ಊರು ಹೊರಗಡೆ ಇದ್ರಿಗಿನ ಭಾಳ ಒಂದು ಯಾವುದಂದ್ರೆ ಟೂರಿಸಂ ಪ್ಲೇಸ್ ಆಗ್ತಿತ್ತು ಅಂತ ಹೇಳಿ ಒಂದು ಅನ್ಕೊಳ್ತಾರ. ಆದರೆ ನಮ್ಮ ಆರ್ಯವೈಶ್ಯ ಜನಾಂಗದ ಸಮಸ್ಯೆ ಏನಂದರೆ, ನಾವು ಇದು ಟೂರಿಸಂ ಸಲುವಾಗಿ ಮಾಡಿಲ್ಲ, ನಮ್ಮ ಒಂದು ಸಮಾಜದವರಿಗೆ ಪೂಜಾ ಪುನಸ್ಕಾರಗಳು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾವು ಈ ಒಂದು ದೇವಸ್ಥಾನವನ್ನು ಊರಿನ ಮಧ್ಯದಲ್ಲಿ ನಾವು ಕಟ್ಟಿದ್ದೀವಿ. ನಾವು ಅಲ್ಲಿ ಹೋಗ್ತಕ್ಕಂಥ ಯಾರೇ ಜನ ಆಗಲಿ ಮೊಬೈಲಲ್ಲಿ ತಮ್ಮ ಫೋಟೋ ತಗೊಂಡೇ ಮುಗಿದು ಹೋಗ್ತಾರೆ. ಪ್ರತಿ ದಿವಸ ಎಷ್ಟೋ ವಿವಿಧ ಊರುಗಳಿಂದ ನಮ್ಮಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ ನಮ್ಮಲ್ಲಿ ಅಂತ ಒಂದು ದೇವಸ್ಥಾನ. ಯಾಕಂದರೆ ಎಲ್ಲಿ ಯಾವ ದೇವಸ್ಥಾನದಲ್ಲಿ ಕೂಡ ಜ್ಯೋತಿರ್ಲಿಂಗ ವಿಗ್ರಹಗಳು ಇರ್ತವಾಗಲಿ ದೇವಸ್ಥಾನ ಮಾಡೋದು ಎಲ್ಲಿಲ್ಲ. ನನಗೆ ತಿಳಿದ ಮಟ್ಟಿಗೆ ಇದು ಈ ಸೌತ್ ಇಂಡಿಯಾದಲ್ಲಿ ನಾವೇ ನಂಬರ್ 1 ಅಂತ ಹೇಳ್ಬೋದು ಈ ಒಂದು ಇದು ಮಾಡಿದ್ದು. ಯಾಕಂದರೆ ಅದನ್ನು ಕಟ್ಟಕಲ್ಲಿ ಕೂಡ ನಮಗೆ ಫೋಟೋಗಳು ಕೂಡ ಸಿಗಲಿಲ್ಲ. ದೇವಸ್ಥಾನಕ್ಕೆ ಜ್ಯೋತಿರ್ಲಿಂಗದ ದೇವಸ್ಥಾನ ಡಿಸೈನ್ ಹೇಗಿತ್ತು ಅನ್ನೋದು ಕೂಡ ಸಿಗಲಿಲ್ಲ. ಇಂಟರ್ನೆಟ್ಟಲ್ಲಿ ತೊಗೊಂಡು ಅದರದ್ದು ಫೋಟೋ ತೊಗೊಂಡು ಅದ್ರ ಮೇಲೆ ನಾವು ಅದನ್ನು ಚಿತ್ರಣ ಮಾಡಿದ್ದದು. ಇದಕ್ಕೆ ಅದೊಂದು ಒಳ್ಳೆ ಅಟ್ರಾಕ್ಷನ್ ಇದೆ. ನೀವು ಹೇಳಿದಂಗೆ ಪ್ರತಿಯೊಬ್ಬರು ನೋಡ್ತಾರೆ ಅಂತ ಹೇಳಿದ್ದು. ನಾವು ಅದನ್ನು ಇಷ್ಟರೊಳಗೆ ನಾವು 2022ರಲ್ಲಿ ಕಲ್ಯಾಣ ಮಂಟಪ ಮುಗಿಸೋದ್ರೊಳಗೆ ಇದನ್ನು ಕೂಡ ಕಂಪ್ಲೀಟ್ ಮಾಡಿ ದಿನಾಂಕ 3/5/2025 ಹಿಡ್ಕೊಂಡು 7ನೇ ತಾರೀಕುವರೆಗೆ ಅತಿ ವಿಜೃಂಭಣೆಯಿಂದ ಈ ರಾಯಚೂರಿನ ಸಮಸ್ತ ಆರ್ಯವೈಶ್ಯರ ಸಮಾಜದ ಸಮ್ಮುಖದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾವು 3ನೇ ತಾರೀಕು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ ಕಾಲಕ ಗೀತಾ ಮಂದಿರ, ಆರ್ಯವೈಶ್ಯ ಗೀತಾ ಮಂದಿರದಿಂದ ಸುಮಾರು 200ರಿಂದ 250 ಮಹಿಳೆಯರು ಕುಟುಂಬಗಳಿಂದ ಒಂದು ವಾಸವಿ ದೇವಿಯ ಒಂದು ಪ್ರತಿಮೆಯಿಂದ ನಾವು ನಗರೇಶ್ವರ ದೇವಸ್ಥಾನಕ್ಕೆ ಬಾಜಾ ಭಜಂತ್ರಿಯಿಂದ ಕರೆದುಕೊಂಡು ಹೋಗಿ ನಮ್ಮ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಅದೇ ರೀತಿಯಾಗಿ ಪ್ರಾರಂಭ ಆದ ನಂತರ ಪ್ರತಿ ದಿವಸ ವಿವಿಧ ಕಾರ್ಯಕ್ರಮಗಳು ನಮ್ಮಲ್ಲಿದ್ದಾವೆ. ಅವತ್ತಿನ ದಿವಸ ಪ್ರತಿ ದಿವಸ ಕುಂಕುಮಾರ್ಚನೆ ಇರ್ತದೆ ದೇವಸ್ಥಾನದಲ್ಲಿ, ಹಾಗೂ ವಿವಿಧ ಸ್ಪೋರ್ಟ್ಸ್ ಕಾರ್ಯಕ್ರಮಗಳು ಇರ್ತವೆ. ಆಮೇಲೆ ಸಾಯಂಕಾಲ ವಾಸವಿ ಮಾತಿಗೆ ಪ್ರತಿ ದಿವಸ ವಿವಿಧ ರೀತಿಯ ಅಲಂಕಾರ ಹಾಗೂ ಇತರ ದೇವರಿಗೆ ಕೂಡ ಅದಕ್ಕೆ ತಕ್ಕಂತೆ ಅಲಂಕಾರ ಮಾಡ್ತಾ ಇದ್ದೀವಿ ನಾವು. ಹಾಗೂ ಪ್ರತಿ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಹಾಗೂ ಪ್ರತಿ ದಿವಸ ರಾತ್ರಿ 8 ಗಂಟೆಗೆ ಅಂದರೆ ವಿವಿಧ ವಾಹನಗಳಿಂದ ಉತ್ಸವವನ್ನು ಮಾಡ್ತಾ ಇದ್ದೀವಿ ನಾವು.
ಇದರಲ್ಲಿ ಮುಖ್ಯವಾಗಿ 3, 4, 5, 6 ಇದೇ ರೀತಿಯಿಂದ ಮಾಡಿದರೆ 7ನೇ ತಾರೀಕು ಮಾತ್ರ ನಾವು ಅವತ್ತಿನ ದಿವಸ ಬೆಳಗ್ಗೆ 9 ಗಂಟೆಗೆ ವಾಸವಿ ಹೋಮ, 10ವರೆಗೆ ಪೂರ್ಣಾವತಿ ಮಾಡಿ 11 ಗಂಟೆಗೆ ಸಾಮೂಹಿಕ ಕುಂಕುಮಾರ್ಚನೆ ಮಾಡ್ತಾ ಇದ್ದೀವಿ. ಹಾಗೂ 11:15ಕ್ಕೆ ವಾಸವಿ ಖಡ್ಗ ಪಾರ್ವತಿ ದೇವಿಯ ನೃತ್ಯ ಸೇವೆ, ಪಲ್ಲಕ್ಕಿ ಉತ್ಸವ, ಹಂಸವಾಹನ. ಇದೇ ವೇಳೆ ಸಮಾಜದ ಕಾರ್ಯದರ್ಶಿ ಚಿರಗಂಬಟ್ಲ ಪದ್ಮರಾಜ್ ಮಾತನಾಡಿ, ಮೇ 4ರಂದು ಡಾಕ್ಟರ್ ಪ್ರಾಣೇಶ್ ರಾಜ್ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದ್ದು, ಅಂದು ಬೆಳಗ್ಗೆ 9ರಿಂದ ಸಂಜೆವರೆಗೆ ಶಿಬಿರ ನಡೆಯಲಿದ್ದು ಅನೇಕ ವೈದ್ಯರು ಭಾಗವಹಿಸಲಿದ್ದಾರೆ. ಮೇ 7ರಂದು ಸಂಜೆ 5:30ಕ್ಕೆ ವಾಸವಿ ಮಾತೆಯ ಭವ್ಯ ಹೂವಿನ ಅಲಂಕಾರದೊಂದಿಗೆ ವಿವಿಧ ವಾದ್ಯ ಮೇಳಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಗುವುದು ಎಂದು ತಿಳಿಸಿದರು. ಬೆಳ್ಳಿ ಕವಚ ಸಮರ್ಪಣೆ ಹಾಗೂ ಅಲಂಕಾರ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ನಮ್ಗೆ 6ನೇ ತಾರೀಕು ನಮ್ಮಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. 6ನೇ ತಾರೀಕು ಅಂದು ಬಹುಮಾನ ವಿಜೇತರಿಗೆ ನಾವು ಅವರಿಗೆಲ್ಲ ಆವತ್ತಿನ ದಿವಸ ವಿತರಣೆ ಮಾಡುತ್ತೇವೆ. ಡೈಲಿ ಬೆಳಿಗ್ಗೆ ಕುಂಕುಮಾರ್ಚನೆ ಇರುತ್ತೆ. ಕುಂಕುಮಾರ್ಚನೆ ಆಗೋಣ ಎಲ್ಲರಿಗೆ ಬಂದಂಥ ಭಕ್ತಾದಿಗಳಿಗೆ ಉಪಹಾರ ವ್ಯವಸ್ಥೆ ಮಾಡಿರುತ್ತೇವೆ. ಮತ್ತು 7ನೇ ತಾರೀಕು ಅಮ್ಮನವ್ರ ಜಯಂತಿ ದಿವಸ ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನ ಊಟ, ರಾತ್ರಿ ಮರಳಿ ಬಂದ ನಂತರ ಮತ್ತು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ, ರಾತ್ರಿ ಊಟನೂ ವ್ಯವಸ್ಥೆ ಮಾಡಿರಲಾಗುತ್ತೆ. ಇವರು ಗೋಪಾಲಯ್ಯವರು ಅದಕ್ಕೆ ಒಪ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಪಾರ್ವತಿ ದೇವಿಗೆ ಬೆಳ್ಳಿ ಕವಚ ಮಾಡಿಸಿದ್ದೀವಿ. ಈವರೆಗೆ ಇರಲಿಲ್ಲ. ಅದೊಂದು ಈ ಸರ್ತಿ ಅದು ನಮ್ಮ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ದಾನಿಗಳನ್ನು ಬಂದಿದ್ದಾರೆ. ಇದೊಂದು ವಿಶೇಷ. ಅದೇ ರೀತಿ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಫ್ರೀ ಹೆಲ್ತ್ ಕ್ಯಾಂಪ್ನಲ್ಲಿ ನಮ್ಮ ಡಾಕ್ಟರ್ ಪ್ರಾಣೇಶ್ ರಾಜ್ ಮತ್ತು ಸೋಮಾ ಶ್ರೀನಿವಾಸ್ ಮತ್ತು ಇವರು ನಮ್ಮ ವಂಶಿ ಕೃಷ್ಣ ಮತ್ತು ವರುಣ್ ಅಂತಂದ ಈ 4 ಡಾಕ್ಟರ್ಗಳು ಬಂದು ಫ್ರೀ ಹೆಲ್ತ್ ಕ್ಯಾಂಪು 4ನೇ ತಾರೀಕು ಬೆಳಿಗ್ಗೆ 9ರಿಂದ 3 ಗಂಟೆವರೆಗೆ ಅದನ್ನು ಹಮ್ಮಿಕೊಂಡಿದ್ದೀವಿ. ಈ ಸರ್ತಿ ಅದು ವಿಶೇಷವಾಗಿ ಇರುತ್ತದೆ ಅಂತಂದು ತಮ್ಮಲ್ಲೆಲ್ಲ ತಿಳಿಸಿಕೊಡೋದು ನಾನು ಬಯಸುತ್ತೇನೆ. ಮತ್ತದು ದಿನನಿತ್ಯ ಸ್ವಲ್ಪ ಮುಖವಾಡ, ಸ್ವಲ್ಪ ಎದೆ, ಸ್ವಲ್ಪ ಕಾಲು ಈ ರೀತಿ ಮಾಡಿ ಫುಲ್ಲು 3ನೇ ತಾರೀಕು ಮತ್ತು 7ನೇ ತಾರೀಕು ಫುಲ್ಲು ಕವಚ ಅದನ್ನು ಆವಿಷ್ಕರಣ ಮಾಡ್ತೀವಿ. ಪ್ರಥಮ ಬಾರಿಗೆ ಮಹಿಳೆಯರಿಗೆ ಸ್ಪೋರ್ಟ್ಸ್ ಇವೆಂಟ್ ಇಟ್ಟು ಬಹಳ ಉತ್ಸಾಹದಿಂದ ನಮ್ಮ ಮಹಿಳೆಯರು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಒಂದು ಥ್ರೋಬಾಲು, ಖೋಖೋ, ಶಟ್ಲು ಇದೆಲ್ಲ LVD ಕಾಲೇಜಿನಲ್ಲಿ ಆವರಣದಲ್ಲಿ ಜರುಗಿದೆ. ಬಹಳ ಉತ್ಸಾಹದಿಂದ ಬಹಳಷ್ಟು ಜನ ಮಹಿಳೆಯರು ಅದರಲ್ಲಿ ಪಾಲ್ಗೊಂಡು ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಇದು ನಮ್ಮ ಸಮಾಜದಿಂದ ಇದು ಪ್ರಥಮ ಬಾರಿಗೆ ಮಹಿಳೆಯರಿಗೆ ಒಂದು ಸ್ಪೋರ್ಟ್ಸ್ ಇವೆಂಟ್ ಒಂದು ಕಂಡಕ್ಟ್ ಮಾಡಿದ್ದೀವಿ ಅಂತಂದು ಈ ಸಂದರ್ಭದಲ್ಲಿ ತಿಳಿಸಲು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಇಲ್ಲೂರು ಗೋಪಾಲ ಶೆಟ್ಟಿ, ಬಿ ಜಗದೀಶ್ ಗುಪ್ತಾ, ಕೆಸಿ ವೀರೇಶ್ ಸೇರಿದಂತೆ ಇತರರಿದ್ದರು. ಸಮಾಜದಲ್ಲಿರುವ ಪ್ರತಿಯೊಂದು ಸಮಸ್ಯೆಗಳಿಗೂ ವಿಶ್ವಗುರು ಬಸವಣ್ಣನವರ ಸಂದೇಶಗಳಲ್ಲಿ ಪರಿಹಾರವಿದೆ. ಬಸವಣ್ಣನವರ ಸಂದೇಶಗಳು ಸರ್ವಕಾಲಕ್ಕೂ ಜೀವಂತವಾಗಿರುತ್ತದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಸಮಾಜದಲ್ಲಿರುವ ಪ್ರತಿಯೊಂದು ಸಮಸ್ಯೆಗಳಿಗೂ ವಿಶ್ವಗುರು ಬಸವಣ್ಣನವರ ಸಂದೇಶಗಳಲ್ಲಿ ಪರಿಹಾರವಿದೆ. ಬಸವಣ್ಣನವರ ಸಂದೇಶಗಳು ಸರ್ವಕಾಲಕ್ಕೂ ಜೀವಂತವಾಗಿರುತ್ತವೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಅವರು ಇಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಬಸವ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚೆಗೆ ಹೊರಗಡೆಯಿಂದ ರಾಷ್ಟ್ರದ ಮೇಲೆ ದಾಳಿಗಳು ನಡೆದಿದ್ದು ಭಾರತದ ಪ್ರವಾಸಿಗಳನ್ನು ಕೊಂದಿರುವ ವಿಚಾರ ಅತ್ಯಂತ ವಿಷಾದನೀಯವಾಗಿದೆ. ಜಗಜ್ಯೋತಿ ಬಸವೇಶ್ವರರ ಸಂದೇಶದಲ್ಲಿ ಸಮಸ್ಯೆಗಳಿಗೆ ದಾರಿ ಇದ್ದು ಅವರ ವಚನಗಳಲ್ಲಿ ಇರುವ ಅಂಶಗಳು ಇಂದಿಗೂ ಜೀವಂತವಾಗಿವೆ ಎಂದರು. ಸಮಾಜದಲ್ಲಿ ಸಮಾನತೆ ಎಂಬುದು ಇನ್ನೂ ಜಾರಿಯಾಗಿಲ್ಲ. ಶರಣ ಬಸವಣ್ಣನ ಮಾತು ಇಂದಿಗೂ ಪೂರ್ಣವಾಗಿ ಆಚರಣೆಗೆ ತಂದಿಲ್ಲ. ಸಮಾಜದ ಪ್ರತಿಯೊಬ್ಬರೂ ಕೂಡ ಅವರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ ಎಂದು ಹೇಳಿದರು. ಗುರು ಬಸವಣ್ಣ ಜಯಂತಿಯ ದಿನದಂದು ಅವರ ಸಂದೇಶ ನೆನಪಿಸಿಕೊಳ್ಳುತ್ತಿರುವುದು ಆಶಾದಾಯಕ ಹೆಜ್ಜೆಯಾಗಿದ್ದು, ಮನುಷ್ಯರ ನಡುವೆ ಸೌಹಾರ್ದತೆ ಇರಬೇಕು. ಹಣ, ಜಾತಿ ಸೇರಿದಂತೆ ಅನೇಕ ಕಾರಣಗಳಿಂದ ಸೌಹಾರ್ದತೆ ಕಳೆದು ಹೋಗುತ್ತಿವೆ ಎಂದರು. ಬಸವಣ್ಣ ನೀಡಿದ ವಚನಗಳಲ್ಲಿರುವ ಸಂದೇಶವನ್ನು ಅಕ್ಷರ ಜ್ಞಾನವಿಲ್ಲದವರು ಕೂಡ ಅರ್ಥ ಮಾಡಿಕೊಳ್ಳುತ್ತಾರೆ. ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಗಟ್ಟಿಯಾಗಿ ಹೇಳಿದ್ದಾರೆ. ಸಂವಿಧಾನದ ಮುನ್ನುಡಿಯನ್ನು ನೋಡಿದರೆ ಬಸವಣ್ಣನವರೇ
ಬಾರಿ ನೆನಪಾಗುತ್ತಾರೆ ಎಂದು ತಿಳಿಸಿದರು. ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್ ಮಾತನಾಡಿ, ವೀರಶೈವ ಲಿಂಗಾಯತ ಸಮುದಾಯವನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಹಿಂದುಳಿಯುವಂತೆ ಮಾಡುವ ಷಡ್ಯಂತ್ರಗಳು ನಡೆಯುತ್ತಿವೆ ಎಂಬ ಆತಂಕ ಸಮಾಜದ ಯುವಕರಲ್ಲಿ ಇದ್ದು, ಜಿಲ್ಲೆಯ ಅಧಿಕಾರಿಗಳು ಇಂತಹ ಷಡ್ಯಂತ್ರಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದರು. ಬಸವಣ್ಣನವರು 12ನೇ ಶತಮಾನದಲ್ಲಿ ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿಕೊಂಡು ಆಗಿನ ಕಾಲದಲ್ಲಿಯೇ ಅನುಭವ ಮಂಟಪವನ್ನು ಸ್ಥಾಪಿಸಿ ಇಂದಿನ ಸಂಸತ್ತಿನಲ್ಲಿ ಹೇಗೆ ಸಮಸ್ಯೆಗಳ ಬಗ್ಗೆ ಚರ್ಚೆಗಳು ನಡೆಯುತ್ತವೆಯೋ ಅದೇ ರೀತಿ ಅಂದಿನ ಶರಣರ ಯುಗದಲ್ಲಿ ಸಮಾಜದ ಸಮಸ್ಯೆಗಳ ಕುರಿತು ಚರ್ಚೆಗಳು ನಡೆಯುತ್ತಿದ್ದವು ಎಂದು ತಿಳಿಸಿದರು. ನಮ್ಮ ಒಳಗೂ ಮನೆಯೊಳಗೆ ಇಷ್ಟೊಂದು ನಮ್ಮಲ್ಲಿ ಇಷ್ಟೊಂದು ಇಷ್ಟೊಂದು ವ್ಯತ್ಯಾಸ, ಇಷ್ಟೊಂದು ಕಳಮಳ, ಇಷ್ಟೊಂದು ಅಶಾಂತಿ ಇಟ್ಕೊಂಡು ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಆ ಯಜಮಾನ ಅಥವಾ ಮನೆಯ ಒಡೆಯ ಒಡತಿ ಇಲ್ಲಿರೋದನ್ನ ನೋಡ್ತಾ ಇದ್ವಿ. ಆ ಒಡೆಯನ್ನ ಜಾಗೃತ ಮಾಡಿಕೊಂಡು ನಮ್ಮಲ್ಲಿರುವಂತಹ ಹುಲ್ಲನ್ನ ಕಿತ್ತಾಕಿ ದೊಡ್ಡದಾಕಿ ಶುದ್ಧವಾಗಿ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಆಶಿಸ್ತಾ ಅವರ ಸಾತ್ವಿಕ ಸಂದೇಶದ ಜೊತೆಗೆ ಅವರ ಸಾಹಿತ್ಯಿಕ ಸಂದೇಶ ಚೆನ್ನಾಗಿತ್ತು ಅನ್ನೋದನ್ನು ಕೂಡ ಇದರಲ್ಲಿ ನೆನೆಸ್ಕೊಳ್ಳಿ ಬಯಸ್ತಾ ಇದ್ದೇನೆ. ಈ ತಾನೇ ಹೇಳಿದೆ, ಸುಲಿತವಾದ ನಾವು ಆ ಮಹಾಪುರುಷನ ಸಂದೇಶವನ್ನ ಮೆಲುಕು ಹಾಕೋದ್ರ ಜೊತೆಗೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ಕೂಡ ನಾವು ಗಮನ ಹರಿಸ್ತಾ ಇದ್ದೇವೆ. ಈಗ ಸದ್ಯಕ್ಕಂತೂ ನಮ್ಮ ದೇಶದಲ್ಲಿ ಒಂದು ಬಹಳ ವಿಚಿತ್ರವಾದಂತಹ ಸನ್ನಿವೇಶ ನಾವು ನೋಡ್ತಾ ಇದ್ದೀವಿ. ಹೊರಗಡೆಯಿಂದ ರಾಷ್ಟ್ರದ ಮೇಲೆ ದಾಳಿ ನಡೆಸುವಂಥದ್ದು, ಅಮಾಯಕರಾದಂತಹ ಪ್ರವಾಸಿಗರ ಮೇಲೆ ಏನು ಹಲ್ಲೆ ನಡೆದು ಕೊಲೆ ಮಾಡುವಂಥದ್ದು, ಈ ರೀತಿಯ ವಿಷಾದನೀಯವಾದಂತಹ ಸಂದರ್ಭದಲ್ಲಿ ನಾವು ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದ್ರೆ ಈ ಸಂದರ್ಭದಲ್ಲಿ ಜಗಜ್ಯೋತಿ ಬಸವೇಶ್ವರದ ಸಂದೇಶವೇ ನಮಗೆ ಎಲ್ಲ ಸಮಸ್ಯೆಗಳಿಗೆ ಒಂದು ರೀತಿಯ ಕಾರ್ಯಕ್ರಮವನ್ನು ಒಂದು ಬೆಳಕು ಅಂತ ಹೇಳಿದ್ರೆ ತಪ್ಪಾಗಿದೆ. ಮನುಷ್ಯ ಮನುಷ್ಯರ ನಡುವೆ ಯಾವ ರೀತಿಯ ಗೊಂದಲ, ಕಲಹೆ, ಈರ್ಷೆ, ಮತ್ಸರ, ದ್ವೇಷ ಇವೆಲ್ಲ ಇದೆ ನೋಡ್ತಾ ಇತ್ತು ಅಂತ ಹೇಳಿದ್ರೆ ಮಹಾಮಾನವತಾವಾದಿ ಬಸವೇಶ್ವರ ಸಾರಿದಂತಹ ಮಾನವತೆಯ ಸಂದೇಶ 12ನೇ ಶತಮಾನದಲ್ಲಿ ಯಾವ ರೀತಿ ಪ್ರಸ್ತುತತೆಯನ್ನು ಪಡೆದಿತ್ತೋ ಅದೇ ರೀತಿಯ ಪ್ರಸ್ತುತತೆಯನ್ನ ಇವತ್ತಿನ ದಿವಸವೂ ನೋಡ್ತಾ ಇದ್ದೇವೆ. ಅದು ಆ ಮಹಾಪುರುಷನ ಸಂದೇಶದ ಮಹಾತ್ಮೆ. ಆದ್ರೆ ಅದು ಮನುಷ್ಯ ಕುಲದ ಒಂದು ದಾರುಣ ಪರಿಸ್ಥಿತಿಯೂ ಸಹ 12ನೇ ಶತಮಾನದಲ್ಲಿ ಹೇಳಿದಂತಹ ಸಂತನ ಮಾತು ಇವತ್ತು ಕೂಡ ನಾವು ಪೂರ್ಣವಾಗಿ ಆಚರಣೆಗೆ ತಂದಿಲ್ಲ. ಅದರ ಅವಶ್ಯಕತೆ ಇದೆ ಅನ್ನೋದು ನಮಗೆ ಬಹಳ ಕಠೋರವಾಗಿ ನಮಗೆ ಇವತ್ತು ದಿವಸ ಗೊತ್ತಾಗ್ತಾ ಇದೆ. ಆದ್ರೆ ಇವತ್ತು ದಿವಸ ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿ ಬೆಳಿಗ್ಗೆ ಆತ್ಮನ ನೆನೀತ ಇವತ್ತು ದಿವಸ ಇಲ್ಲಿ ಅವರ ಸಂದೇಶವನ್ನು ನಾವು ನಡೆಸಿಕೊಡ್ತಾ ಇರುವಂಥದ್ದು ನಮ್ಗೆ ನಿಜವಾಗಿ ಒಂದು ಆಶಾದಾಯಕ ಬೆಳವಣಿಗೆ, ಆಶಾದಾಯಕ ಹೆಜ್ಜೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಡುವೆ ಸೌಹಾರ್ದತೆ ಇರಬೇಕು ಅನ್ನೋದು ನಮ್ಮ ಒಂದು ಗುರಿ. ಆದ್ರೆ ಹಲವಾರು ಕಾರಣಗಳಿಂದ ವ್ಯತ್ಯಾಸಗಳು ಬರುವಂಥದ್ದು, ಹಲವು ವರ್ಷಗಳಲ್ಲಿ, ಹಲವು ಶತಮಾನಗಳಲ್ಲಿ ಆ ರೀತಿಯ ವ್ಯತ್ಯಾಸಗಳು ಅದಕ್ಕೆ ಹಿಡಿದು ಬಹಳ ಕೆಟ್ಟ ಪರಿಸ್ಥಿತಿ ಸಮಾಜದಲ್ಲಿ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದು ಕಾರಣಗಳು ಬೇರೆ ಬೇರೆ ಇರ್ಬೋದು, ಹಣ ಇರ್ಬೋದು, ಜಾತಿ ಇರ್ಬೋದು, ಧರ್ಮ ಇರಬಹುದು, ಹೀಗೇನೆ. ಆದ್ರೆ ಈ ವ್ಯತ್ಯಾಸಗಳು ಈ ರೀತಿ ಕಾಲಕ್ರಮೇಣ ಹೆಚ್ಚಾಗಿ ಪರಸ್ಪರ ಶಾಂತಿಯಿಂದ ಇರೋದನ್ನ ತಪ್ಪಿಸುವಂತ ಒಂದು ವಾತಾವರಣ ನಿರ್ಮಾಣ ಆಗಿರುವಂತದ್ದು ಬಹಳ ಕಷ್ಟ. ಅದರ ವಿರುದ್ಧವಾಗಿ ಬಸವಣ್ಣನವರು ನಮಗೆ ಹೇಳಿದ್ದಾರೆ. ಅವರ ಸಂದೇಶ
ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ 12ನೇ ಶತಮಾನದಲ್ಲಿ ಅವರು ಕಾವ್ಯಮಯವಾಗಿ ಬರೆದಿರುವಂತದ್ದನ್ನ ಇವತ್ತು ದಿವಸ ಕೂಡ ಅಕ್ಷರ ಕೂಡ ಕಲಿದೇ ಇರುವಂತ ಒಬ್ಬ ಗ್ರಾಮೀಣ ಎಲ್ಲೋ ಕೆಲಸ ಮಾಡುವಂತ ಒಂದು ಕುಡಿ ಕಾರ್ಯಕ್ರಮಬಹುದು ನನಗಾಗಿ ಆಗ್ಬೋದು ಅವರು ಕೂಡ ಅರ್ಥ ಮಾಡಿಕೊಳ್ಬಹುದಾದಂತ ಒಂದು ಭಾಷೆಯಲ್ಲಿ ಬರೆದಿರುವಂತದ್ದು ಕನ್ನಡಿಗರ ನಾವೆಲ್ಲರೂ ಯಾವತ್ತೂ ಹೆಮ್ಮೆ ಪಡಬಹುದಾದಂತಹ ವಿಚಾರ. ಇದಕ್ಕೂ ಮೊದಲು ಜಿಲ್ಲಾಧಿಕಾರಿ ನಿತೀಶ್ ಕೆ ಮಾತನಾಡಿ, ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಬಸವಣ್ಣನವರಾಗಿದ್ದಾರೆ. ಶತಮಾನಗಳ ಹಿಂದೆ ಸಾಮಾಜಿಕ ಪರಿಸ್ಥಿತಿಯನ್ನು ಅಸಮಾನತೆ ಭೇದ ಭಾವ ಇದ್ದ ಸಂದರ್ಭದಲ್ಲಿ ಸ್ವಂತ ಜಾತಿಯನ್ನು ತೊರೆದು ವರ್ಣದ ಆಧಾರದ ಮೇಲೆ ಇದ್ದ ಭೇದ ಭಾವ ವಿರುದ್ಧ ಹೋರಾಟ ಮಾಡಿದವರಾಗಿದ್ದಾರೆ ಎಂದು ತಿಳಿಸಿದರು. ಸಮಾಜದ ಕಟ್ಟಕಡೆಯ ವ್ಯಕ್ತಿ ಯಾವುದೇ ಜಾತಿ ಗಣತಿಯಾಗಲಿ ಎಲ್ಲರೂ ಸಮಾನರು, ದೇವರ ಮುಂದೆ ಎಲ್ಲರೂ ಸಮಾನರು ಎಂದು ತಿಳಿಸಿದ್ದಾರೆ. ಈಗಲೂ ಅವರ ಸಂದೇಶ ಜೀವಂತವಾಗಿದ್ದು, ಆದರೆ ಸಮಾಜದಲ್ಲಿ ಇನ್ನೂ ಅಸಮಾನತೆ ಕಾಣಸಿಗುತ್ತಿದೆ. ಅಸಮಾನತೆಯನ್ನು ತೊಲಗಿಸಲು ಪ್ರತಿಯೊಬ್ಬರು ಕೈಜೋಡಿಸಬೇಕು. ಕಡುಬಡವರು, ದಮನಿರತರಿಗೆ, ಶೋಷಿತರಿಗೆ ಶೈಕ್ಷಣಿಕ ಬಲ ನೀಡಬೇಕು, ಶಿಕ್ಷಣ ಪಡೆದುಕೊಳ್ಳಬೇಕು. ಬಸವಣ್ಣನವರು ಪ್ರಜಾಪ್ರಭುತ್ವದ ಪ್ರಥಮ ಬುನಾದಿಯನ್ನು ಹಾಕಿದವರು. ಮುಂದಿನ ದಿನಗಳಲ್ಲಿ ಅವರ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಪಾಲಿಸಬೇಕು, ಅವರ ಕನಸು ನನಸಾಗಿಸುವಂತೆ ಮಾಡಬೇಕು ಎಂದು ಹೇಳಿದರು. ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಒಬ್ಬ ವ್ಯಕ್ತಿ ಅತ್ಯಂತ ಪ್ರಭಾವ ಬೀರಿದ್ರೆ ಅದು ಬಸವಣ್ಣ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತ ನಮ್ಗೆ ಹೇಳಕ್ಕೆ ಇಷ್ಟ. ಯಾಕೆಂದ್ರೆ ಎಷ್ಟೋ ಶತಮಾನಗಳ ಹಿಂದೆ ನಮ್ಗೆಲ್ಲ ಗೊತ್ತಿದೆ, ಎಷ್ಟು ಆವಾಗ ಎಷ್ಟೊಂದು ಅಸಮಾನತೆ ಇತ್ತು, ಭೇದ ಭಾವ ಇತ್ತು. ಅಂತ ಸಂದರ್ಭದಲ್ಲೂ ಅವರು ತಮ್ಮ ಸ್ವಂತ ಜಾತಿನ ತೊರೆದು ಈ ಸಮಾಜದಲ್ಲಿ ಏನು ಒಂದು ಅನ್ಯಾಯ ಆಗ್ತಾ ಇದೆ, ಏನು ಒಂದು ವರ್ಣದ ಆಧಾರದ ಮೇಲೆ ಭೇದ ಭಾವ ನಡೀತಾ ಇತ್ತು, ಸೊ ಅದ್ರ ಮುಂದೆ ಅದನ್ನ ವಿರುದ್ಧ ಒಂದು ಯುದ್ಧನೇ ಮಾಡಿದ್ದಾರೆ ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ, ಅವನು ಯಾರೇ ಜಾತಿ ಇರ್ಲಿ, ಯಾವುದೇ ಧರ್ಮ ಇರ್ಲಿ, ಗಂಡು ಇರ್ಲಿ, ಹೆಣ್ಣಿರ್ಲಿ, ಎಲ್ಲರೂ ಸಮಾನರು, ಎಲ್ಲರೂ ಒಂದೇ ರೀತಿ ಹಕ್ಕಿರ್ಬೇಕು. ಮತ್ತೆ ದೇವರ ಮುಂದೆ ಎಲ್ಲರೂ ಸಮಾನರು, ಯಾವುದೇ ಜಾತಿಯವರು ಮೇಲಿಲ್ಲ ಕೆಳಗಿಲ್ಲ ಅಂತ ಅವಾಗ 12ನೇ ಶತಮಾನದಲ್ಲೇ ಬಸವಣ್ಣನವರು ಹೇಳಿರ್ತಾರೆ. ಸೊ ಅದು ಈಗಲೂ ಸಾಕಷ್ಟು ನಮ್ಗೆಲ್ಲ ಅದು ತುಂಬಾ ರೆಲೆವೆಂಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವಾಗ ನಾವು ಕಂಪೇರ್ ಮಾಡಿದ್ರೆ ಈಗ ಇನ್ನೂ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ರೀತಿ ಅಸಮಾನತೆ ಇನ್ನೂ ಇದೆ. ಜಾತಿ ಆಧಾರದ ಮೇಲೆ ಇರ್ಬೋದು, ಶೈಕ್ಷಣಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಇನ್ನೂ ಸಾಕಷ್ಟು ನಮ್ಮಲ್ಲಿ ಅಸಮಾನತೆ ಇದೆ. ಆ ಅಸಮಾನತೆಯನ್ನ ಎಲ್ಲರೂ ಸೇರಿ ನಾವೆಲ್ಲ ಕೈ ಜೋಡಿಸಿದ್ರೆ ಅಷ್ಟೇ ನಾವು ಅದನ್ನ ಸರಿ ಮಾಡಕ್ಕೆ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲೂ ಹೆಚ್ಚಾಗಿ ನಾವು ಎಲ್ಲಿ ತನಕ ಬಡವರು, ಶೋಷಿತರು, ದಮನಿತರಿಗೆ ನಾವು ಶೈಕ್ಷಣಿಕವಾಗಿ ಅವ್ರನ್ನ ನಾವು ಬಲಪಡಿಸಲ್ಲ. ಎಲ್ಲಿ ತನಕ ನಾವು ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಒಂದು ಅವ್ರಿಗೆ ಉದ್ಯೋಗ ಅಥವಾ ಸ್ವಂತ ಅವರೇ ಒಂದು ಏನು ಎಂಟರ್ಪ್ರಿನಿಯರ್ಶಿಪ್ ಅಂತ ಹೇಳ್ತೀವಿ, ಅಲ್ಲಿ ತನಕ ಅವರು ಮುಂದೆ ಬರಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ರೀತಿ ತುಂಬಾ ವರ್ಷದ ಹಿಂದೆ ಅವಾಗಲೇ ಬಸವಣ್ಣನವರು ಪ್ರಜಾಪ್ರಭುತ್ವಕ್ಕೆ ಒಂದು ಸ್ಪಷ್ಟ ಬುನಾದಿಯನ್ನು ಅವರು ಅವಾಗಲೇ ಹೇಳಿರ್ತಾರೆ. ಏನು ನಾವು ಸ್ವತಂತ್ರ ಬಂದು ಇಷ್ಟೊಂದು ಒಂದು ವೈಬ್ರೆಂಟ್ ಡೆಮೋಕ್ರಸಿ, ಒಂದು ಬಲಿಷ್ಠ ಪ್ರಜಾಪ್ರಭುತ್ವ ಆಗಕ್ಕೆ ಆವಾಗ ಬಸವಣ್ಣ ಜಗದ್ಗುರು ಬಸವಣ್ಣನವರು ಏನು ಒಂದು ಬುನಾದಿ ಆಗಿದ್ದಾರೆ, ಅದೇ ಕಾರಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದು ಹೇಳ್ತಾ ಕಲಬುರಗಿ ಶರಣ ಸಾಹಿತಿ ಮಹಂತೇಶ ಎಸ್ ಕುಂಬಾರ ಹೂವಿನಹಳ್ಳಿ ಮಾತನಾಡಿ, ಈ ನೆಲದ ಸಾಂಸ್ಕೃತಿಕ ಪುರುಷರಾಗಿ ಬಸವಣ್ಣನವರನ್ನು ಸ್ವೀಕರಿಸಲಾಗಿದೆ. ಬಸವಣ್ಣನವರ ಸಂದೇಶ ತತ್ವಗಳನ್ನು ಇಡೀ ಜಗತ್ತಿಗೆ ಪಸರಿಸುವ ವಿಶೇಷವಾದ ಜವಾಬ್ದಾರಿ ಈ ನಾಡಿನ ನಾಗರಿಕರಲ್ಲಿದೆ ಎಂದರು. ಕಾಯಕ ಧರ್ಮ ಎಂಬ ರಾಷ್ಟ್ರ ಧರ್ಮವನ್ನು ಇಡೀ ಜಗತ್ತಿಗೆ ನೀಡಿದ ಏಕೈಕ ಶರಣ ಬಸವಣ್ಣನವರಾಗಿದ್ದು, ಅವರ ಧರ್ಮವನ್ನು ಪಸರಿಸುವ ಕಾರ್ಯ ಜಾಗತಿಕವಾಗಿ ಆಗಬೇಕಿದೆ. ಆದರೆ ಸಂಸ್ಕೃತಿ ಪರಂಪರೆಯನ್ನು ತತ್ವಗಳನ್ನು ಮರೆತು ಇಡೀ ಜಗತ್ತು ಬದಲಾಗುತ್ತಿದೆ. ಶ್ರೇಷ್ಠ ಧರ್ಮವನ್ನು ನೀಡಿದ್ದಾರೆ, ಸಮಾನತೆಯ ಸಮಾಜವನ್ನು ನೀಡಿದ್ದಾರೆ, ಎಲ್ಲದಕ್ಕೂ ಮಿಗಿಲಾಗಿ ಕಾಯಕವನ್ನು ಇಡೀ ಜಗತ್ತಿಗೆ ನೀಡಿದ್ದಾರೆ. ಅವರು ನೀಡಿದ ಧರ್ಮ ಜಾತಿಗೆ ರಾಜ್ಯಕ್ಕೆ ಸೀಮಿತವಾದ ಧರ್ಮವಲ್ಲ, ರಾಷ್ಟ್ರ ಧರ್ಮವಾಗಿದೆ ಎಂದು ಹೇಳಿದರು.
ವಿಶ್ವಗುರು ಬಸವಣ್ಣನವರು ಮನುಷ್ಯ ಕುಲಕ್ಕೆ ಮಾತ್ರ ಲೇಸನ್ನು ಬಯಸಲಿಲ್ಲ, ಮಾನವ ಕುಲವಲ್ಲದೆ 84 ಲಕ್ಷ ಜೀವರಾಶಿಗಳ ಲೇಸನ್ನು ಬಯಸಿದ್ದಾರೆ. ಪ್ರಾಕೃತಿಕ ಧರ್ಮವನ್ನು ಕೊಟ್ಟಿದ್ದಾರೆ. ಪ್ರಸ್ತುತ ಮಕ್ಕಳಲ್ಲಿ ವಿದ್ಯೆ, ಅನ್ನದ ಜೊತೆಗೆ ಧಾರ್ಮಿಕ ಸಂಸ್ಕಾರ ಕೊಡಬೇಕಾಗಿದೆ ಎಂದರು. ನಾವೆಲ್ಲರೂ ತೊಡಗಬೇಕಾಗಿದೆ. ಎಲ್ಲ ಸಂಘಟನೆಗಳನ್ನಾಗಲಿ, ಜಾತಿಯ ತತ್ವಗಳನ್ನಾಗಲಿ, ನಮ್ಮ ವೈಯಕ್ತಿಕ ಆಸೆ ಆಡಂಬರಗಳನ್ನೇ ಗುರು ಬಸವಣ್ಣನವರು ಕೊಟ್ಟಿರುವಂತಕ್ಕಂಥ ಈ ಧರ್ಮವನ್ನು ಗುರುತಿಸುವಂತಕ್ಕಂಥ ಕಾರ್ಯ ಜಾಗತಿಕ ಮಟ್ಟದಲ್ಲಿ ಇರಬೇಕಾಗಿದೆ. ಅಂದಾಗ ಬಸವ ಜಯಂತಿಯನ್ನು ಆಚರಿಸುವಂತಕ್ಕಂಥ ಈ ಸಂದರ್ಭದಲ್ಲಿ ಅದು ಅರ್ಥಪೂರ್ಣವಾಗಿ ಆಗ್ತದೆ. ಮುಂದಿನ ಪೀಳಿಗೆ ಗುರು ಬಸವಾದಿ ಶರಣರನ್ನ ನೆನೆಸಬೇಕಾದ್ರೆ, ನಮ್ಮ ಸಮಾಜವನ್ನು ನೆನೆಸಿಕೊಳ್ಳಬೇಕಾದ್ರೆ, ನಮ್ಮ ಸಂಸ್ಕೃತಿಗಳನ್ನು, ನಮ್ಮ ಪರಂಪರೆ ವಿಶೇಷವಾಗಿ ಯಾಕಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನ ನಾವು ಮರೆತುಕೊಂಡು ಏನ್ ಮಾಡ್ತಾ ಇದ್ದೀವಿ, ಗುರು ಬಸವಣ್ಣನವರು ಕೊಟ್ಟಿರುವಂತಕ್ಕಂಥ ತತ್ವಗಳನ್ನ ಬಿಟ್ಟುಕೊಟ್ಟು ನಾವು ಬದುಕ್ತಾ ಇದ್ದೀವಿ. ಯಾಕಂದ್ರೆ ಬಸವಣ್ಣನವರು ಕೊಟ್ಟಿರುವಂತಕ್ಕಂಥ ಈ ಧರ್ಮಕ್ಕೆ ಅದರದ್ದೇ ಆಗಿರುವಂತಕ್ಕಂಥ ವಾರಸುದಾರರಿದ್ದಾರೆ. ನಾವಿದ್ದೀವಿ. ಪ್ರತಿಯೊಂದು ಧರ್ಮದ ವಾರಸುದಾರರು ಕೂಡ ಆ ಧರ್ಮದ ಗುರುಗಳು ಹೇಳಿಕೊಟ್ಟಿರುವಂತಕ್ಕಂಥ ತತ್ವಗಳನ್ನ, ನೀತಿಗಳನ್ನ, ಧರ್ಮ ಗ್ರಂಥವನ್ನ ಮೂಲ ಆಧಾರವಾಗಿ ಇಟ್ಟುಕೊಂಡು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಆಚರಣೆಯಲ್ಲಿ ಪ್ರಯತ್ನ ಪಡ್ತಾರೆ ಮತ್ತು ತಮ್ಮ ಧರ್ಮದ ಆ ಜೀವಗಳನ್ನು ಜಾಗೃತವಾಗಿರ್ತಾರೆ. ಅವರ ಧರ್ಮದ ಬಗ್ಗೆಯನ್ನು ಅವರು ಬೆಳೆಸ್ತಾ ಇರ್ತಾರೆ. ಅಂತದ್ದೇ ಒಂದು ಜವಾಬ್ದಾರಿ ಆಗಿದೆ ಅಂತ ಕೇಳಿದ್ರೆ ಪ್ರತಿಯೊಬ್ಬ ಲಿಂಗಾಯತ ಧರ್ಮದ ಅನುಯಾಯಿಗಳಿದೆ, ಪ್ರತಿಯೊಬ್ಬರು ಯಾಕಂತ ಕೇಳಿದ್ರೆ ಗುರು ಬಸವಣ್ಣನವರು ಹುಟ್ಟಿರುವಂತಕ್ಕಂಥ ಆ ಸಂದರ್ಭವೇ ಕುವೆಂಪು ಬಹಳ ಸುಂದರವಾಗಿ ಹೇಳ್ತಾರೆ. ಅವರು ಹುಟ್ಟಿದ್ದು ಸೂಚಿಸ್ತಾರೆ ಕಾರ್ತಿಕದ ಕತ್ತಲೆಯಲ್ಲಿ ಅಂತ. ಕಾರ್ತಿಕದ ಕತ್ತಲೆ ಅಂತಂದ್ರೆ ಅಂಧಕಾರವಾಗಿರುವಂತಕ್ಕಂಥ ಸಮಾಜ, ಏನು ಜಾತಿ, ಮೇಲು ಕೀಳು, ಬಡವ, ಭೇದ ಭಾವ ಮಾಡುವಂತಕ್ಕಂಥ ಕೆಲಸದಲ್ಲಿ ಕೂಡ ಮೇಲು ಕೀಳು ಅಷ್ಟಕ್ಕೆ ಹೋಗಲಿಲ್ಲ. ತಿನ್ನುವಂತಕ್ಕಂಥ ಪಡಿ ಪದಾರ್ಥಗಳಲ್ಲಿ, ಬಳಸುವಂತಕ್ಕಂಥ ದವಸ ಧಾನ್ಯಗಳಲ್ಲಿ, ಹೂಗಳಲ್ಲಿ, ಮರಗಳ ಎಲೆಗಳಲ್ಲಿ ಕೂಡ ನಾವು ಕನಿಷ್ಠತನವನ್ನು ಕಾಣುವಂತಕ್ಕಂಥ ಒಂದು ನೀಚ ಬುದ್ಧಿ ಈ ದೇಶದಲ್ಲಿ ಆ ಒಂದು ಶತಮಾನದೊಳಗೆ ಗೋಚರಿಸಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿದರು. ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ತರುವ ಮೂಲಕ ಬಸವ ಮಂಟಪ ನಿರ್ಮಾಣ ಮಾಡಿ ಅಂದಿನ ಸಂಸತ್ತನ್ನು ಬೆಳೀತಾ ಇದ್ವಿ. ಇವತ್ತಿನ ಸಂಸತ್ತಿನ ರೀತಿಯಲ್ಲಿ ಬೆಳೆಸ್ತಾ ಇದ್ವಿ. ಅದು ಎಲ್ಲ ಒಂದು ಕಡೆ ಇವತ್ತೇನೇ ಬಹುಶಃ ನಮ್ಮ ಮುಂದುವರೆದ ಸಮಾಜಗಳಲ್ಲಿ ಅನೇಕ ಸಮಾಜಗಳನ್ನು ಅಪ್ಪಿಕೊಂಡಂತವರಲ್ಲಿ ಲಿಂಗಾಯತ ಸಮಾಜ ಯಾವತ್ತೂ ಮುಂದಿದೆ ಮತ್ತು ಮೊದಲಿಗರು ತಿಳಿಯಕ್ಕೆ ಬಯಸುತ್ತೆ. ಆದರೆ ಕೆಲವೊಂದು ಕಡೆ ನಮ್ಮ ಸಮಾಜವನ್ನೇ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಮತ್ತು ರಾಜಕೀಯವಾಗಿ ಹೊರಗಿರುವಂತಹ ಸ್ವತಂತ್ರ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ನಮ್ಮ ಸಮಾಜದ ಯುವಕರಲ್ಲಿ ಬಹಳಷ್ಟು ಆತಂಕ ಇದೆ. ನಾನು ವೇದಿಕೆ ಮೇಲಿದ್ದಂತ ಎಲ್ಲ ಇತರ ಮೇಲಾಧಿಕಾರಿಗಳಿಗೂ ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ಕೈಗೂಡಿ ವಿನಂತಿ ಮಾಡ್ತೇನೆ, ಇಂಥ ಆತಂಕಗಳು, ಷಡ್ಯಂತ್ರಗಳು ತಾವು ನಮ್ಮ ಗಮನಕ್ಕೆ ಬಂದ್ರೆ ತಾವು ಸಮಾಜದ ಯುವಕರ ಪರವಾಗಿ, ಸಮಾಜದ ಪರವಾಗಿ ತಾವು ನಿಲ್ಲಬೇಕು. ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕು ಆಗ್ತದ ಅಂತ ಹೇಳಿ ನಾನು ತಮ್ಮಲ್ಲಿ ಹೇಳಿಕೆ ಬಯಸುತ್ತೇನೆ. ಯಾಕಂದ್ರೆ ಬಸವಣ್ಣವರೇ 6 ಸೂತ್ರಗಳು ಹೇಳಿಕೊಟ್ಟಿದ್ರು. ನಾವ್ಯಾರಿಗೂ ಅಸಹ್ಯ ಪಡಂಗಿಲ್ಲ, ನಾವ್ಯಾರಿಗೂ ಹಿಂಸಿಸಂಗಿಲ್ಲ. ನಾವೆಲ್ಲ ಬಸವಣ್ಣ ಯಾವ ರೀತಿ ನಮ್ಮ ಬಸವಣ್ಣವರು ಗುಡಿ ಮುಂದೆ ಊರಿ ಬಂದು ಕೂತಿದ್ರು ಸರ್. ನಾವು ಬಸವಣ್ಣ ಅಂತೀವಿ, ಊರಿ ಅಂತ ವಿಚಾರಿದ್ರು. ಸಣ್ಣ ಹುಡುಗರು ಭುಜ ತಟ್ಟಬೋದಾಗಿತ್ತು, ಮೂಗಿನಲ್ಲಿ ಕೈ ಹಾಕಿದ್ದು ಸುಮ್ಮನಿರ್ತದ್ದು. ಬಸವಣ್ಣವರು ನಾವೆಲ್ಲ ಸಮಾಜದ ಜೊತೆಗೆ ಬಹಳ ಅನ್ಯೋನ್ಯವಾಗಿ ನಡೆಯುವಂತ ಸಮಾಜ ನಮ್ಮ ಲಿಂಗಾಯತ ಸಮಾಜ ಅಂತ ಹೇಳಿ ಬಯಸಿದೆ. ಇಂಥ ಸಮಾಜ ತಿಳಿಯುವಂತ ಕೆಲಸ ಯಾರಿಗೂ ಆಗಬಾರದು, ಆದರೆ ನಾವು ಕೊಡಲಿಲ್ಲ ಅಂತ ಎಚ್ಚರಿಸಿ
ಈ ಸಂದರ್ಭದಲ್ಲಿ ಚಿಕ್ಸುಗೂರು ಚೌಕಿ ಮಠದ ಡಾಕ್ಟರ್ ಸಿದ್ದಲಿಂಗ ಸ್ವಾಮೀಜಿ, ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹ ಮಾಡಗಿರಿ, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಸಮಾಜದ ಮುಖಂಡರಾದ ಶರಣಭೂಪಾಲ್ ನಾಡಗೌಡ, ಚಂದ್ರಶೇಖರ್ ಮಿರ್ಜಾಪುರ್, ರಾಜನಗೌಡ ಕೋಳೂರು, ಜೆ ಬಸವರಾಜ್, ಹರ್ವಿ ನಾಗನಗೌಡ, ಶಿವಶರಣ ರೆಡ್ಡಿ, ಬಸವರಾಜ್ ದರೂರು ಸೇರಿದಂತೆ ಇತರರಿದ್ದರು. ಕಾಶ್ಮೀರದಲ್ಲಿ ಉಗ್ರವಾದಿಗಳು ನಡೆಸಿರುವ ಕೃತ್ಯ ಖಂಡನೀಯವಾಗಿದ್ದು, ಪಾಕಿಸ್ತಾನದೊಂದಿಗೆ ಯುದ್ಧವೇ ಬೇಡ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಲ್ಲ. ಸದ್ಯ ಪರಿಸ್ಥಿತಿಯನ್ನು ಅವಲೋಕಿಸಿ ನಿರ್ಧರಿಸಬೇಕೆಂದು ಹೇಳಿದ್ದಾರೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಸಮರ್ಥಿಸಿಕೊಂಡಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರವಾದಿಗಳ ನಡೆಸಿರುವ ಕೃತ್ಯ ಖಂಡನೀಯವಾಗಿದ್ದು, ಪಾಕಿಸ್ತಾನದೊಂದಿಗೆ ಯುದ್ಧವೇ ಬೇಡ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಲ್ಲ. ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿ ನಿರ್ಧರಿಸಬೇಕೆಂದು ಹೇಳಿದ್ದಾರೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಸಮರ್ಥಿಸಿಕೊಂಡಿದ್ದಾರೆ. ಅವರು ಇಂದು ಬಸವ ಜಯಂತಿಯಲ್ಲಿ ಭಾಗವಹಿಸಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ಭಯೋತ್ಪಾದನೆ, ಉಗ್ರವಾದವನ್ನು ಹತ್ತಿಕ್ಕಬೇಕೆನ್ನುವ ನಿರ್ಧಾರ ಮಾಡಿದೆ. ಇಂತಹ ಕೃತ್ಯಗಳು ನಡೆಯದಂತೆ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರದೊಂದಿಗೆ ಕಾಂಗ್ರೆಸ್ ಪಕ್ಷ ಬೆಂಬಲವಾಗಿ ನಿಲ್ಲುತ್ತದೆ. ಈಗಾಗಲೇ ಪಕ್ಷ ವರಿಷ್ಠರಾದ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ಲುವುದಾಗಿ ಹೇಳಿ ಪತ್ರವೂ ಬರೆದಿದ್ದಾರೆ. ಸಿಎಂ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗುತ್ತಿದೆ ಎಂದರು. ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಗಣತಿ ವರದಿ ಇನ್ನೂ ಬಹಿರಂಗವಾಗಿಲ್ಲ. 1,25,000 ಜನ ಸರ್ಕಾರಿ ನೌಕರರು ನಡೆಸಿರುವ ಗಣತಿಯನ್ನು ಸುಳ್ಳೆಂದು ಹೇಳಲಾಗದು. ಜನರು ನೀಡಿರುವ ಮಾಹಿತಿಯನ್ನು ಗಣತಿಯಲ್ಲಿ ಉಲ್ಲೇಖಿಸಲಾಗಿದೆ. ಗಣತಿ ವರದಿ ಬಹಿರಂಗವಾಗಿ ಮುಂದೇನು ಮಾಡಬೇಕೆನ್ನುವ ನಿರ್ಧಾರವನ್ನು ಸರ್ಕಾರ ಸಮರ್ಥವಾಗಿ ಕೈಗೊಳ್ಳುತ್ತದೆ. ಅನೇಕರು ಅನೇಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಗಣತಿ ವರದಿಯನ್ನು ಕುರಿತು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಜನರ ಅಭಿಪ್ರಾಯ ಪಡೆದು ಕ್ರಮ ವಹಿಸಲಾಗುತ್ತದೆ ಎಂದರು. ಕಾಂಗ್ರೆಸ್ ಪಕ್ಷ ದೇಶದಲ್ಲಿಯೇ ಜಾತಿ ಗಣತಿ ನಡೆಯಬೇಕೆನ್ನುವ ಒತ್ತಾಯ ಮಾಡುತ್ತಿದೆ. ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ನಡೆಸಬೇಕೆನ್ನುವ ಒತ್ತಾಯ ಮಾಡಿದ್ದಾರೆ. ರಾಜ್ಯದಲ್ಲಿ ಗಣತಿಯಾಗಿದೆ. ಅಂಕಿಅಂಶಗಳ ಕುರಿತು ಚರ್ಚೆಗಳು ನಡೆದು ಮುಂದಿನ ನಿರ್ಧಾರ ಸರ್ಕಾರ ಕೈಗೊಳ್ಳುತ್ತದೆ ಎಂದರು. ಬಸವಣ್ಣನವರ ಆಶಯದಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುತ್ತಿದೆ. ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಲಾಗಿದೆ. ಬಸವಾದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದರು. ಇವತ್ತಿನ ಪರಿಸ್ಥಿತಿಗಳಲ್ಲಿ ಬಸವಣ್ಣ ತತ್ವ ಸಿದ್ಧಾಂತ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳಬೇಕೆಂಬುದೇ ನಮ್ಮ ಸರ್ಕಾರದ ಉದ್ದೇಶ ಇದೆ. ಹಾಗಾಗಿ ಅವ್ರನ್ನ ನಾಯಕರಂತೇಳಿ ಘೋಷಣೆ ಮಾಡಿ ಅವರ ಅಳವಡಿಸಿಕೊಂಡಿರ್ತಕ್ಕಂಥ ಅವರ ಮಾರ್ಗದರ್ಶನದಲ್ಲಿ ಸರ್ಕಾರ ನಡೀಬೇಕು. ರಾಜ್ಯದಲ್ಲಿ ಶಾಂತಿ, ಸೌಹಾರ್ದತೆ, ನೆಮ್ಮದಿ ಜೊತೆಯಲ್ಲಿ ಶೋಷಿತ ವರ್ಗದ ಜನರಿಗೆ ಆ ಬಸವಣ್ಣ ತತ್ವದ ಆಧಾರದ ಮೇಲೆ ಇವತ್ತು ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕೆಂಬುದೇ ಸರ್ಕಾರದ ಉದ್ದೇಶ ಇದೆ. ಆ ದಿಶೆಯಲ್ಲಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇತರ ಸಚಿವರು ಕೂಡಲ ಸಂಗಮದಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡತಕ್ಕಂಥ ಕಾರ್ಯಕ್ರಮ ಮತ್ತು ಆ ಭಾಗದ ಅಭಿವೃದ್ಧಿ ಬಗ್ಗೆ ಸಹಿತ ಇವತ್ತು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಅದು ಸಭೆಯನ್ನು ಸಚಿವರು ಮಾಡಿದ್ದಾರೆ. ಸೈನಿಕರಿಗೆ ಫುಲ್ ಫ್ಲೆಡ್ಜ್ ಅಧಿಕಾರವನ್ನು ಕೊಟ್ಟಿದ್ದಾರೆ. ನಿಮಗೆ ಇವತ್ತು ಬಂದಿರತಕ್ಕಂಥ ಉಗ್ರವಾದಿಗಳ ಬಗ್ಗೆ ಅದನ್ನು ಒಪಿನಿಯನ್ ಇಲ್ಲ. ಈಗಾಗಲೇ ನಮ್ಮ ACS ಅಧ್ಯಕ್ಷರು ನಮ್ಮ ರಾಹುಲ್ ಗಾಂಧಿ ಅವರು ಸಹಿತ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಬದ್ಧವಾಗಿದ್ದೀವಿ, ಕಠಿಣವಾದಂಥ ಕ್ರಮ ತಗೊಳ್ಬೇಕು. ಈ ದೇಶದಲ್ಲಿ ಮುಂದೆ ಆ ರೀತಿಯಾದಂಥ ಅವಕಾಶಗಳು ಕೊಡಬಾರದು, ಅವ್ರನ್ನ ಸರಿಪಡಿಬೇಕು ಎಂಬುದು ಎಲ್ಲರ ಉದ್ದೇಶ ಇದೆ. ಆದ ನಂತರ ಏನು ಕಾರ್ಯಕ್ರಮ ಮಾಡಬೇಕಂತ ಇವತ್ತು ಕೇಂದ್ರ ಸರ್ಕಾರ ನಿರ್ಧಾರ ತಗೊಂಡು ಆ ನಿರ್ಧಾರಕ್ಕೆ ನಮ್ಮೆಲ್ಲ ಸಮ್ಮತಿ ಇದೆ ಎಂಬ ಮಾತನ್ನು ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ವ್ಯಕ್ತಪಡಿಸಿದ್ದೀವಿ. ಈ ದೇಶದ ಹಿತದೃಷ್ಟಿ ಪ್ರಶ್ನೆ ಬಂದಾಗ ಕಾಂಗ್ರೆಸ್ ಯಾವಾಗಲೂ ಮತ್ತು ಸ್ವಾತಂತ್ರ್ಯ ತಂದುಕೊಂಡಿರ್ತಕ್ಕಂಥ ಪಕ್ಷ, ಹಾಗಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಇದರಲ್ಲಿ ಮುಂದೆ ತೋರಿಸ್ತದೆ, ಅವ್ರ ಜೊತೆಯಲ್ಲಿ ಇರ್ತದೆ. ಅವ್ರು ಏನು ನಿರ್ಧಾರ ತಗೊಂಡು ಆ ನಿರ್ಧಾರಕ್ಕೆ ನಾವು ಕಟ್ಟಬೇಕು. ಸಿದ್ದರಾಮಯ್ಯನವರು ಹೇಳಿದ್ರೆ ನಾವು ಇದ್ದೀವಿ. ಸಿದ್ದರಾಮಯ್ಯ ಆ ರೀತಿಯಾಗಿಲ್ಲ. ಯುದ್ಧ ಒಂದೇ ಇಮ್ಮಿಡಿಯೇಟ್ಲಿ ಸರಿ ಮಾಡಲಿಕ್ಕಿಲ್ಲ. ಮೊದಲು ಏನು ಅವನು ಉಗ್ರವಾದ ಯಾವ ರೀತಿಯಾಗಿ ಬಂದೋಬಸ್ತ್ ಮಾಡಬೇಕು ಸರ್ಕಾರ. ಆಗ ನಾವು ಶಾಂತಿ ಸೌಹಾರ್ದ ಇರ್ತಕ್ಕಂಥ ದೇಶ. ಯುದ್ಧದಲ್ಲಿ ಹೋಗ್ಬೇಕಾದ್ರೆ ಅನೇಕ ಸಮಸ್ಯೆಗಳು ಬರ್ತಾವೆ. ಅದಕ್ಕಾಗಿ ಎಲ್ಲರೂ ವಿಚಾರ ಮಾಡಿ ಚರ್ಚೆ ಮಾಡಿ ಮಾಡಬೇಕೆಂಬುದು ನೋಡಿ. ಯಾವುದೇ ನಿಮಗೆ ಇವತ್ತಿನವರೆಗೂ ಅದು ಪೂರ್ತಿ ಡೀಟೇಲ್ಸ್ ಏನೂ ಹೊರಗೆ ಹಾಕಿಲ್ಲ. ಕ್ಯಾಬಿನೆಟ್ನಲ್ಲಿ ಮಂಡಿಸಿದ್ದಾರೆ. ಅದನ್ನೆಲ್ಲ ನಾವು ಸ್ಟಡಿ ಮಾಡಲಿಕ್ಕೆ ಎಲ್ಲ ಸಚಿವರಿಗೆ ಅದರ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಮ್ಮ ಅಭಿಪ್ರಾಯಗಳು ಹೇಳಲಿಕ್ಕೆ ಮತ್ತೊಂದು ಸಭೆ ಕರೆಸಿದ್ರೆ ಪೂರ್ತಿಯಾಗಿ ನಾವು ಅದರ ಪ್ರಕಾರ ಮಾತನಾಡೋಣ. ಅದರ ಜೊತೆಯಲ್ಲಿ ರಾಜ್ಯದಲ್ಲಿ ಇರತಕ್ಕಂಥ ಜನರ ಅಭಿಪ್ರಾಯ ಏನಿದೆ ಅದನ್ನು ಸಹಿತ ಮಾತನಾಡಿದ್ರೆ ಮುಂದೆ ಯಾವ ರೀತಿಯಾಗಿ ಮುಂದೆ ಹೋಗಬೇಕು ಎಂಬುದು ವಿಚಾರ ಮಾಡೋಣ ಅಂತ ಮಾತನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಗೊಂದಲ ಇಲ್ಲ. ಕೆಲವರು ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವತ್ತು ಯಾವುದೇ ಜಾತಿ ಉಪಜಾತಿಗಳು ಬರೆದಿರ್ತಕ್ಕಂಥದ್ದು 1,25,000 ಅಧಿಕಾರಿಗಳು
ಎಲ್ಲ ಜಾತಿ ಸೇರಿರ್ತಕ್ಕಂಥವರಿಗೆ ಯಾವುದೊಂದು ಜಾತಿ ಸೇರಿಲ್ಲ. ಅವ್ರಿಗೆ ಮನೆಗಳಿಗೆ ಹೋಗಿ ಮಾಡಿಕೆ ಬಂದ ನಮಗೆ ಸಿಕ್ಕಿದ ಒಂದು ಮಾಹಿತಿ ಪ್ರಕಾರ ನಮಗೆ ಕೊಟ್ಟಿರ್ತಕ್ಕಂಥ ಬುಕ್ಲೆಟ್ ಪ್ರಕಾರ 1,25,000 ವಿವಿಧ ಹಂತಗಳಿರತಕ್ಕಂಥ ಅಧಿಕಾರಿಗಳು ಹೋಗಿದ್ದಾರೆ. ಹೇಳ್ತೀನಿ, ಅವ್ರು ಏನು ಹೇಳಿದ್ರೆ ಬರೆದಿರ್ತಾರೆ. ಓದೋರಿಗೆ ನೀವು ನಾವು ಹೋದ್ರೆ ಅವ್ರು ಯಾವ ಜಾತಿ ಯಾವ ಸಬ್ಕಾಸ್ಟ್ ಬಗ್ಗೆ ಗೊತ್ತಿರ್ತಾರೆ. ಬೋದೋರಿಗೆ ಅವ್ರು ಏನು ಹೇಳಿದ್ರೆ ಅವ್ರು ಬರ್ಕೊಂಡು ಬಂದಾರೆ. ಅದನ್ನು ಕ್ರೋಢೀಕರಿಸಿ ಇವತ್ತು ತಯಾರು ಮಾಡಿದ್ದಾರೆ. ಅದು ಇವತ್ತು ಮನ್ನಾ ಮಾಡಿದ್ದಾರೆ. ಅದ್ರ ಮೇಲೆ ಚರ್ಚೆ ನಡೀತದೆ. ಸರ್ಕಾರ ಯಾವುದೇ ಒಂದು ಕ್ರಮ ತೆಗೆದುಬೇಕಾದ್ರೆ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಆ ರೀತಿಯಾಗಿ ಇವತ್ತು ಚರ್ಚೆ ಮಾಡಲಿಕ್ಕೆ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಅದು ಬಂದಂದ್ರೆ ಯಾರಿಗೆ ರಾಜ್ಯದಲ್ಲಿ ಇರತಕ್ಕಂಥ 7 ಕೋಟಿ ಜನಕ್ಕೆ ಸಂಖ್ಯೆಗೆ ತೊಂದರೆ ಆಗದಂತೆ ಸಮಸ್ಯೆ. ಈ ಸಂದರ್ಭದಲ್ಲಿ ಮಹಾಪೌರರಾದ ನರಸಮ್ಮ ನರಸಿಂಹ ಮಾಡಗಿರಿ, ಪಾಲಿಕೆ ಸದಸ್ಯ ಜಯಣ್ಣ, ದರೂರ್ ಬಸವರಾಜ್, ಮೊಹಮ್ಮದ್ ಶಾಲಂ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಹಾ ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ದುಬಾರಿ ದರದಲ್ಲಿ ಪ್ರಯಾಣ ಬೆಳೆಸುತ್ತಿದ್ದೀರಾ? ಸಮಯಕ್ಕೆ ಸರಿಯಾಗಿ ಕೆಲಸಗಳಿಗೆ ಹೋಗಲು ಆಗುತ್ತಿರದೆ? ಯೋಚಿಸಬೇಡಿ. ಮಹಾನಗರ ಪಾಲಿಕೆಗಳಲ್ಲಿ ಯಾವ ರೀತಿಯಾಗಿ ಆನ್ಲೈನ್ ಅಥವಾ ಮೊಬೈಲ್ ಮೂಲಕ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡುತ್ತೀರೋ ಅದೇ ರೀತಿಯಾಗಿ ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿಯೂ ಸಹ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು. ಹೇಗಂತೀರಾ? ಈಗಲೇ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886975566. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು. ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಹಾಗೂ SDP ಸಿಂಗಲ್ ಡೋನರ್ ಪ್ಲಾಟಿನಸ್ ಸೇವೆ ಲಭ್ಯವಿರುತ್ತದೆ. 24 ಗಂಟೆಗಳ ಕಾಲ ಸೇವೆ ಲಭ್ಯವಿರುತ್ತದೆ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಮೊಬೈಲ್ 9019210234. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಇಂದೇ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಾಶ್ಮೀರದಲ್ಲಿ ನಡೆದ ಉಗ್ರವಾದಿಗಳ ದುಷ್ಕೃತ್ಯ ಖಂಡನೀಯವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಕಾಂಗ್ರೆಸ್ ಬೆಂಬಲಿಸಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಕಾಶ್ಮೀರದಲ್ಲಿ ನಡೆದ ಉಗ್ರವಾದಿಗಳ ದುಷ್ಕೃತ್ಯ ಖಂಡನೀಯವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಕಾಂಗ್ರೆಸ್ ಬೆಂಬಲಿಸಲಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ಪಾಕಿಸ್ತಾನದ ನಡೆಸಿರುವ ಕೃತ್ಯ ಖಂಡನೀಯವಾಗಿದೆ. ಯುದ್ಧ ಕುರಿತು ಚರ್ಚಿಸಲು ವಿಶೇಷ ಅಧಿವೇಶನ ಕರೆಯುವಂತೆ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಶೇಷ ಅಧಿವೇಶನ ಕರೆಯುವ ವಿಶ್ವಾಸವಿದೆ. ಚರ್ಚಿಸುವ ಮೂಲಕ ಪರಿಸ್ಥಿತಿಯನ್ನು ಎದುರಿಸಬೇಕಿದೆ ಎಂದರು. ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಶುಭ ಸಂದರ್ಭದಲ್ಲಿ ನಾವು ಎಲ್ಲರೂ ಸಮಾಜವನ್ನು ಕಟ್ಟುವಂಥ ಒಂದು ಕಂಕಣ ತೊಡುವಂಥ ಒಂದು ಸಂದರ್ಭ ಇದು. ಮತ್ತೊಮ್ಮೆ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಎಲ್ಲ ಸಮಸ್ತ ಜನತೆಗೆ, ಕರ್ನಾಟಕದ ಜನತೆಗೆ, ಇಡೀ ಭಾರತದ ಜನತೆಗೆ ನಾನು ಬಸವಣ್ಣನವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಏನು ಘಟನೆ ಕಾಶ್ಮೀರದಲ್ಲಿ ಜರುಗಿದೆ ಅದಕ್ಕೆ ಪೂರಕವಾಗಿ ಸರ್ಕಾರ, ಪ್ರಧಾನಮಂತ್ರಿಗಳು ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ತಾರೋ ಅದಕ್ಕೆ ಬೆಂಬಲವಾಗಿ ವಿರೋಧ ಪಕ್ಷಗಳು ನಿಂತಿದ್ದಾವೆ ಮತ್ತು ಇಡೀ ರಾಷ್ಟ್ರ ಒಟ್ಟಾಗಿ ಈ ಒಂದು ಸಮಸ್ಯೆಯನ್ನು ಎದುರಿಸಲಿಕ್ಕೆ, ಈ ಒಂದು ಉಗ್ರರ ಭೀತಿಯನ್ನು ಹುಟ್ಟಡಗಿಸಲಿಕ್ಕೆ ನಾವೆಲ್ಲರೂ ಸರ್ಕಾರದ ಹಿಂದಿದ್ದೇವೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ನಿಲುವು ಕೂಡ ಅದೇ ಸಹ ಆಗಿರುವಂಥದ್ದನ್ನು ತಾವು ಗಮನಿಸಿದ್ದೀರಿ. ಅಲ್ಲದೆ ಮುಖ್ಯವಾಗಿ ಈಗ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಒಂದು ಪತ್ರವನ್ನು ಬರೆದು ವಿಶೇಷವಾದಂಥ ಒಂದು ಅಧಿವೇಶನವನ್ನು ಕರಿಬೇಕು ಅಂತ ಹೇಳಿ ಅವರು ಸೂಚಿಸಿದ್ದಾರೆ. ಲೋಕಸಭಾ ಸದಸ್ಯನಾಗಿ ಇದನ್ನು ನಾನು ಮುಂದೆ ನೋಡ್ತಾ ಇದ್ದೇನೆ. ಈ ಒಂದು ವಿಶೇಷ ಒಂದು ಸಮಾವೇಶ ನಡೀತು ಅಂತ ಹೇಳಿದರೆ ಇದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಆಗಬಹುದಾಗುತ್ತೆ. ಮುಂದೆ ಈ ರೀತಿಯ ಸಂದರ್ಭಗಳು, ಘಟನೆಗಳು, ದುಷ್ಕೃತ್ಯಗಳು ದೇಶದಲ್ಲಿ ಮರುಕಳಿಸದೇ ಇರೋ ಹಾಗೆ ನಾವೆಲ್ಲ ಶ್ರಮವನ್ನು ಹಾಕಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಿ ಸಂದರ್ಭದಲ್ಲಿ ಲೋಕಸಭೆಯ ವಿಶೇಷ ಅಧಿವೇಶನ ಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಲೀಡರ್ ಆಫ್ ಅಪೋಸಿಷನ್ ಶ್ರೀ ರಾಹುಲ್ ಗಾಂಧಿ ಅವರು ವಿಶೇಷವಾದಂಥ ಪತ್ರವನ್ನು ಇವತ್ತಿನ ದಿವಸ ನಿನ್ನೆ ಬರೆದಿದ್ದಾರೆ. ಅದೀಗಾಗಲೇ ಅವರು ಸಾರ್ವಜನಿಕ ಕೂಡ ಗೊಳಿಸಿದ್ದಾರೆ. ಆದ್ದರಿಂದ ಸರ್ಕಾರ ಹಾಗೂ ಲೋಕಸಭಾ ಸ್ಪೀಕರ್ ಅವರು ಇದರ ಬಗ್ಗೆ ಮನಸ್ಸು ಮಾಡಿ ವಿಶೇಷವಾದಂಥ ಒಂದು ಸಮಾವೇಶವನ್ನು ಕರೆಸಬೇಕು. ವಿರೋಧ ಪಕ್ಷ ಸದ್ಯದಲ್ಲಿ ಸರ್ಕಾರ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಂಡ್ರು ಅದಕ್ಕೆ ಪೂರಕವಾಗಿ ಬೆನ್ನೆಲುಬಾಗಿ ನಿಂತುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ, ಸಿದ್ಧರಿದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದೇವೆ. ಇದರ ಬಗ್ಗೆ ಸಾರ್ವಜನಿಕರ ನಲ್ಲಿ ವಿಶ್ವಾಸ ಮೂಡಿಸಲಿಕ್ಕೆ ವಿಶೇಷವಾದಂತಹ ಒಂದು ಲೋಕಸಭಾ ಅಧಿವೇಶನ ಆಗಬೇಕು. ಅದೇ ನಮ್ಮ ಒತ್ತಾಯ. ಕಾಶ್ಮೀರದಲ್ಲಿ ನಡೆದ ಉಗ್ರವಾದಕ್ಕೆ ಪ್ರತಿಯಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಇಡೀ ದೇಶದ ಜನರು ಬೆಂಬಲವಾಗಿ ನಿಂತಿದ್ದಾರೆ. ಆದರೆ ಕಾಂಗ್ರೆಸ್ನವರಿಗೆ ಮಾತ್ರ ಯುದ್ಧ ಬೇಡವಾಗಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವ್ಯಂಗ್ಯವಾಡಿದರು. ಕಾಶ್ಮೀರದಲ್ಲಿ ನಡೆದ ಉಗ್ರವಾದಕ್ಕೆ ಪ್ರತಿಯಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಇಡೀ ದೇಶದ ಜನರು ಬೆಂಬಲವಾಗಿ ನಿಂತಿದ್ದಾರೆ. ಆದರೆ ಕಾಂಗ್ರೆಸ್ಸಿನವರಿಗೆ ಮಾತ್ರ ಯುದ್ಧ ಬೇಡವಾಗಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವ್ಯಂಗ್ಯವಾಡಿದರು. ಅವರು ಇಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಉಗ್ರವಾದವನ್ನು ಹತ್ತಿಕ್ಕಲು ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ಕೈಗೊಂಡು ನಿರಂತರವಾಗಿ ತೊಡಗಿಸಿಕೊಂಡಿದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡುವ ನಿರ್ಧಾರ ಮಾಡುವ ವಿಶ್ವಾಸ ಜನರಲ್ಲಿ ಮೂಡಿದೆ. ಪ್ರಧಾನಿ ಎಲ್ಲಿದ್ದಾರೆ ಎಂದು ಹೇಳುವ ಕಾಂಗ್ರೆಸ್ ನಾಯಕರು ಮೊದಲು ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಎಂದು ಹುಡುಕಿಕೊಳ್ಳಲಿ. ಪಾಕಿಸ್ತಾನದೊಂದಿಗೆ ಯುದ್ಧ ಕೈಗೊಳ್ಳುವ ಕುರಿತಂತೆ ಕಾಂಗ್ರೆಸ್ ನಾಯಕರಲ್ಲಿಯೇ ಭಯವಿದೆ.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಅನೇಕ ಸಚಿವರುಗಳು ಯುದ್ಧದ ಕುರಿತು ಮಾತನಾಡಿದ್ದಾರೆ. ಅಮಾಯಕ ಜೀವಕ್ಕೆ ಅವರಲ್ಲಿ ಬೆಲೆ ಇಲ್ಲ ಎಂದು ಟೀಕಿಸಿದರು. ಹಿಂದುಳಿದ ವರ್ಗ ಜಾತಿ ಗಣತಿಗೆ ಈಗಾಗಲೇ ಬಹುತೇಕ ಸಮಾಜಗಳು ವಿರೋಧ ವ್ಯಕ್ತಪಡಿಸಿವೆ. ಗಣತಿ ನಡೆದಿದ್ದರೆ ಸುಳ್ಳು ಅಂಕಿಅಂಶಗಳು ದಾಖಲಾಗುತ್ತಿರಲಿಲ್ಲ. ಸರ್ಕಾರ ನಿರ್ಧಾರ ಮೇಲೆ ಮುಂದಿನ ಹೋರಾಟ ಅವಲಂಬಿತವಾಗಿದೆ ಎಂದರು. ಯುದ್ಧದ ಭೀತಿಯಿಂದಾಗಿ ದೇಶದ ಸೈನಿಕರಿಗೆ ನೆರವಾಗಲು ನಗರದಲ್ಲಿ 500 ಜನರ ಗ್ರೂಪ್ ಮಾಡಿ ರಕ್ತದಾನ ಸೇರಿ ಎಲ್ಲಾ ರೀತಿಯ ನೆರವು ನೀಡಲು ಉದ್ದೇಶಿಸಲಾಗಿದೆ ಎಂದರು. ಪ್ರಧಾನಮಂತ್ರಿಗಳು ಬಹಳ ಕ್ಲಿಯರ್ ಮನಸ್ಸಲ್ಲಿದ್ದಾರೆ. ಯಾವ ರೀತಿ ಪಾಕಿಸ್ತಾನಕ್ಕೆ ನಾವು ಪಾಠ ಕಲಿಸಬೇಕು 100% ಈ ಪ್ರಧಾನಿಗಳು ಮಾಡ್ತಾರಂತ ಇಡೀ ದೇಶದ ಜನರಿಗೆ ಇದೆ, ಅದರ ನಂಬಿಕೆ ಇದೆ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಆದರೆ ಯುದ್ಧ ಮಾಡುವಂತ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ನವರಿಲ್ಲ. ಅವ್ರೇನು ಮಾಡ್ತಾರೋ ಅದನ್ನ ಹೇಳ್ಬೇಕು ಕಾಂಗ್ರೆಸ್. ನಾವು 500 ಜನರ ದೇಶಭಕ್ತಿ ಸಮಾಜ ಅಂತೇಳಿ ನಾವೊಂದು ಗ್ರೂಪ್ ಮಾಡ್ಕೋಬೇಕು ಅಂತೇಳಿ ಮೊನ್ನೆ ತೀರ್ಮಾನ ಮಾಡಿದ್ದೇವೆ. ಅದರ ಪ್ರಕಾರ ಸೈನಿಕರಿಗೆ ರಕ್ತದ ಅವಶ್ಯಕತೆ ಇದ್ದಲ್ಲಿ, ದೇಶಕ್ಕೆ ಜೀವ ಕೊಡುವಂಥ ಅವಶ್ಯಕತೆಯಲ್ಲಿ 100% ನಾವು ರಾಯಚೂರಿನ 500 ಜನ ಪ್ರಧಾನಿಗಳು ಕರೆ ಕೊಟ್ಟ ಸಮಯದಲ್ಲಿ ರಾಯಚೂರು ಬಿಡ್ತೀವಿ ಅಂತ ಹೇಳಿ ಬಯಸ್ತಾರೆ. ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಇದ್ದಾರ. ಈಗ ಈ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಜಾತಿ ಗಣತಿ ಆಗ್ತಾ ಇದೆ, ಈ ದೇಶದ ಬಗ್ಗೆ ದೇಶ ವಿರೋಧಿ ಚಟುವಟಿಕೆಗಳು ಬರ್ತಾ ಇದೆ, ಹಿಂದೂ ಸಮಾಜದ ವಿರುದ್ಧ ಹೇಳಿಕೆಗಳು ಬರ್ತಾ ಇದೆ, ಮಂತ್ರಿಗಳು ಕೊಡ್ತಾ ಇದ್ದಾರೆ, ಮುಖ್ಯಮಂತ್ರಿ ಕೊಡ್ತಾ ಇದ್ದಾರೆ, ಕಾರ್ಯಕರ್ತರು ಕೊಡ್ತಾ ಇದ್ದಾರೆ. ಎಲ್ಲಿದ್ದಾರೆ? ಇದಾರ ಅವರು? ನಮ್ಮ ನರೇಂದ್ರ ಮೋದಿ ಅವರು ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಅವರು ರಾಹುಲ್ ಗಾಂಧಿ ಅವರು ಒಂದು ಖಂಡನೆಯನ್ನ ಮಾಡಿದಾರೇನ್ರಿ ಪ್ರೆಸ್ ಮೀಟ್? ಯಾವ್ದಾವ್ದಕ್ಕೋ ಬಂದು ಖಂಡನೆ ಮಾಡಿ ಮೈಕ್ ಹಿಡಿದು ಓ ಅಂತೇಳಿ ಹಿಡ್ಕೊಂಡು ಬರ್ತಾನ. ಒಂದನ ಖಂಡನೆ ಮಾಡಿದಾನೆ ಎಲ್ಲಾದ್ರು? ಯಾವ ಜಾತಿ ಗಣತಿ ವಿಚಾರನೂ ಅಂತ ಗೊತ್ತಿಲ್ಲ, ಯಾವ ಲೋಕದಲ್ಲಿದಾನೋ ಜಗತ್ತಿಗೆ ಗೊತ್ತು, ಭಾರತ ದೇಶದವ್ರಿಗಂತೂ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಕಡಗೋಳು ಆಂಜನೇಯ, ರವೀಂದ್ರ ಜಾಲ್ದಾರ್, ಮುಕ್ತಿಯಾರ್ ಸೇರಿದಂತೆ ಅನೇಕರಿದ್ದರು. ಗಂಜಿಯಾಡಿನಲ್ಲಿ ವೃದ್ಧರಿಗಾಗಿ ಕೆಲಸ ಮಾಡುವ ವಯೋ ಕಾರ್ಮಿಕರಿಗಾಗಿ ವೈದ್ಯಕೀಯ ಸೌಲಭ್ಯವನ್ನು ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿರುವುದು ಅತ್ಯಂತ ಶ್ಲಾಘನೀಯ ಸಂಗತಿಯಾಗಿದ್ದು, ಜನರು ಈ ಸೌಕರ್ಯವನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮಾಜಿ ಶಾಸಕ ಎ ಪಾಪಾರೆಡ್ಡಿ ಹೇಳಿದರು. ಗಂಜಿಯಾಡ್ನಲ್ಲಿ ವೃದ್ಧರಿಗಾಗಿ ಕೆಲಸ ಮಾಡುವ ವಯೋ ಕಾರ್ಮಿಕರಿಗಾಗಿ ವೈದ್ಯಕೀಯ ಸೌಲಭ್ಯವನ್ನು ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿರುವುದು ಅತ್ಯಂತ ಶ್ಲಾಘನೀಯ ಸಂಗತಿಯಾಗಿದ್ದು, ಜನರು ಈ ಸೌಕರ್ಯವನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮಾಜಿ ಶಾಸಕ ಎ ಪಾಪಾರೆಡ್ಡಿ ಹೇಳಿದರು. ಅವರು ಇಂದು ನಗರದ ಗಂಜ್ ಆವರಣದಲ್ಲಿ ಸರ್ಕಾರದ ಹಿರಿಯ ನಾಗರಿಕರ ಡೇ ಕೇರ್ ಅನ್ನು ಉದ್ಘಾಟಿಸಿ ಮಾತನಾಡಿ, ಸರ್ಕಾರ ಹಾಗೂ ಸರ್ಕಾರೇತರ ಸಂಸ್ಥೆಯಾದ ಸುರಕ್ಷಾ ಸಂಸ್ಥೆಯಿಂದ ವಯೋ ಕಾರ್ಮಿಕರಿಗಾಗಿ ಉಚಿತ ವೈದ್ಯಕೀಯ ತಪಾಸಣೆ, ಮಧ್ಯಾಹ್ನದ ಊಟದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಮನೋರಂಜನಾ ಕೇಂದ್ರ ಸೇರಿದಂತೆ ವಿಶ್ರಾಂತಿ ಪಡೆಯಲು ವ್ಯವಸ್ಥೆ ಮಾಡಲಾಗಿದ್ದು, ಬೇಸಿಗೆಯಲ್ಲಿ ಕುಡಿಯುವ ನೀರು ವೃದ್ಧರಿಗೆ ಈ ಯೋಜನೆ ಸಾಕಷ್ಟು ಉಪಯೋಗವಾಗಲಿದೆ ಎಂದರು.
ಸೇವಾ ಸಮಿತಿಯಿಂದ ಮತ್ತು ಈ ಗಂಜಿನಲ್ಲಿ ಇದ್ದಂಥ ಎಲ್ಲ ಮಾಲೆ ಕೆಲಸ ಮಾಡುವಂಥ ಜನರಿಗೆ ಹಳ್ಳಿಗಳಿಂದ ಬಂದಂಥ ಜನರಿಗೆ ಇದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ತಪಾಸಣೆ ಮತ್ತು ಮಧ್ಯಾಹ್ನ ಊಟವನ್ನು ಕೊಡ್ತಾ ಇದ್ದಾರಂತೆ. ಉತ್ತಮವಾದ ವ್ಯವಸ್ಥೆ ನಮ್ಮ ಪವನ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದು ಭಾಳ ದಿವಸದಿಂದ ಆಗಬೇಕಾಗಿತ್ತು. ಈ ಒಂದು ಗಂಜಿನಲ್ಲಿ ಬರುವಂಥ ಎಲ್ಲ ಬಡ ಜನರು ಅಂಥ ಬಂದವರಿಗೆ ಆರೋಗ್ಯ ತಪಾಸಣೆ ಮಾಡುವಂಥ ಕೆಲಸ ಇದ್ದಿಲ್ಲ. ಇವತ್ತು ಇಲ್ಲಿ ಸ್ವಚ್ಛ ಸಮಿತಿಯಿಂದ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ. ಉತ್ತಮವಾದಂಥ ಕೆಲಸ ಮತ್ತು ಮಧ್ಯಾಹ್ನ ಊಟನೂ ಕೊಡ್ತಾ ಇದ್ದಾರಂತೆ. ಯಾರು ಮಕ್ಕಳಿಂದವರಿಗೆ ಅನಾಥ ಭಿಕ್ಷುಕರೇ ಇಲ್ಲಿ ಅಮಾಲಿ ಕೆಲಸ ಮಾಡುವಂಥ ಜನರಿಗೆ ಊಟಕ್ಕಾಗಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಉತ್ತಮವಾದಂಥ ಕೆಲಸ ನಮ್ಮ ಪವನ್ ಕುಮಾರ್ ಅವರು ಮಾಡ್ತಿದ್ದಾರೆ. ಇದೇ ವೇಳೆ ಸುರಕ್ಷಾ ಸಂಸ್ಥೆಯ ಮುಖ್ಯಸ್ಥ ಪವನ್ ಪಾಟೀಲ್ ಮಾತನಾಡಿ, ಸರ್ಕಾರ ಹಾಗೂ ಸಂಸ್ಥೆಯ ಸಹಯೋಗದಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದ್ದು, ವಿಶ್ರಾಂತಿ ಕೇಂದ್ರಕ್ಕೆ ಎಪಿಎಂಸಿಯಲ್ಲಿ ಕೆಲಸ ಮಾಡುವ ವೃದ್ಧ ಕಾರ್ಮಿಕರು ಬಂದು ಇಲ್ಲಿ ಕಾಲ ಕಳೆಯಬಹುದಾಗಿದೆ ಎಂದು ತಿಳಿಸಿದರು. ಇದು ರಾಜ್ಯ ಸರ್ಕಾರದ ಒಂದು ಯೋಜನೆ ಆಗಿದ್ದು, ಹಿರಿಯ ನಾಗರಿಕರ ಒಂದು ಯೋಗಕ್ಷೇಮ ಕೇಂದ್ರ. ಈ ಒಂದು ಹಿರಿಯ ನಾಗರಿಕರ ಯೋಗಕ್ಷೇಮ ಕೇಂದ್ರ ನಮ್ಮ ಸುರಕ್ಷಾ ಸಂಸ್ಥೆ ಸಹ ಭಾಗತ್ವದಲ್ಲಿ ನಡೀತಾ ಇದ್ದು, ಸರ್ಕಾರ ಮತ್ತು ನಮ್ಮ ಸಂಸ್ಥೆ ಎರಡೂ ಸೇರಿ ಈ ಒಂದು ಯೋಜನೆ ನಡೀತಿದ್ದು, ಇಲ್ಲಿ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ. ಮತ್ತು ಹಿರಿಯ ನಾಗರಿಕರಿಗೆ ಅವರಿಗೆ ಮಧ್ಯಾಹ್ನದ ಒಂದು ಉಪಹಾರ ನೀಡಲಾಗುವುದು. ಮತ್ತು ಅವರಿಲ್ಲಿ ಬಂದು ಕ್ಯಾರಮ್ ಬೋರ್ಡ್ ಆಡೋದಾಗಲಿ ಅಥವಾ ಚೆಸ್ ಆಡೋದಾಗಲಿ ಅವರು ಒಂದು ಕಾಲಹರಣ ಮಾಡ್ಬೋದು. ಮತ್ತು ಇಲ್ಲೊಂದು ಗ್ರಂಥಾಲಯ ವ್ಯವಸ್ಥೆ ಮಾಡಿದ್ವಿ. ಗ್ರಂಥಾಲಯದಲ್ಲಿ ಅವರು ನ್ಯೂಸ್ ಪೇಪರ್ಸ್ ಓದ್ಬೋದು. ಮತ್ತು ಮನೋರಂಜನೆಗಾಗಿ ಒಂದು ಟಿ ವಿ ವ್ಯವಸ್ಥೆ ಇದೆ. ಕೂತು ಟಿ ವಿ ನೋಡೋದಾಗಲಿ, ಯಾವುದನ್ನು ಸಮಾಚಾರ ನ್ಯೂಸ್ ನೋಡೋದಾಗಲಿ ಎಲ್ಲ ಮಾಡಿಕೊಂಡು ಅವರು ಬಿಡುವು ಮಾಡಿಕೊಂಡು ಕಾಲಹರಣಕ್ಕಾಗಿ ಅವ್ರಿಗೊಂದು ಕೇಂದ್ರ ಮಾಡಿದ್ದು. ಅದು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಒಂದು ಕೇಂದ್ರದಲ್ಲಿ ಬಂದು ಅವರಿಗೆ ಲಾಭ ಪಡೆಯತಕ್ಕದ್ದು. ಮತ್ತು ಅವರಿಗೆ ನಿರಂತರವಾಗಿ ಪ್ರತಿ ಶನಿವಾರ ವೈದ್ಯಾಧಿಕಾರಿ ಬಂದು ಆರೋಗ್ಯ ತಪಾಸಣೆ ಮಾಡ್ತಾರೆ. ಇದೆಲ್ಲ ಯೋಜನೆಯಲ್ಲಿ ಇದು ಉಚಿತವಾಗಿರುತ್ತೆ. ಇದು 60ರ ಮೇಲ್ಪಟ್ಟಿರುವಂಥ ಈ ಗಂಜ್ ಪ್ರಾಂತ್ಯದಲ್ಲಿ ಸಾಕಷ್ಟು ಬಡವರು ಅಮಾಲರಾಗಿರ್ಬೋದು, ಗುಮಾಸ್ತರಾಗಿರ್ಬೋದು, ಇಲ್ಲಿ ಭಾಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಇದು ಭಾಳ ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ಈ ಗಂಜ್ ಪ್ರಾಂಗಣದಲ್ಲಿರುವಂಥ ಎಲ್ಲ ಅಮಾಲರಾಗಿರ್ಬೋದು ಮತ್ತು ನಮ್ಮ ಗುಮಾಸ್ತರಾಗಿರ್ಬೋದು ಎಲ್ಲ ಹಿರಿಯ ನಾಗರಿಕರು ಬಂದು ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಬೇಕು. ಸದಸ್ಯತ್ವ ಮಾಡಿಕೊಂಡು ನಿರಂತರವಾಗಿ ಅವರು ಆರೋಗ್ಯ ತಪಾಸಣೆ ಮಾಡಿಕೊಳ್ಬೇಕು. ಮುಂದೆ ದಿನಗಳಲ್ಲಿ ನಾವು ದೊಡ್ಡ ದೊಡ್ಡ ವೈದ್ಯಾಧಿಕಾರಿಗಳು ಸಹ ಇಲ್ಲಿ ಕರೆಸಿ, ನಮ್ಮ ರೋಟರಿ ಕ್ಲಬ್ಬಿನ ಒಂದು ಸಹಯೋಗದಲ್ಲಿ ಅವರಿಂದನೂ ದೊಡ್ಡ ದೊಡ್ಡ ವೈದ್ಯಾಧಿಕಾರಿಗಳನ್ನ ಕರೆಸಿ ಇಲ್ಲಿ ನಾವು ಅವರಿಗೆ ಆರೋಗ್ಯ ತಪಾಸಣೆ ಉಚಿತವಾಗಿರುವಂಥ ವ್ಯವಸ್ಥೆ ಮಾಡಬೇಕಂತ ನಮ್ಮ ಚಿಂತನೆ ಇದೆ. ಆ ಸಂಸ್ಥೆ ನಾವು ರೋಟರಿ ಕ್ಲಬ್ ಎಲ್ಲ ಸೇರಿಕೊಂಡು ಈ ಒಂದು ಕೆಲಸ ಮಾಡ್ತೀವಿ. ರೋಟರಿ ಕ್ಲಬ್ ಕೃಷ್ಣ ತುಂಗೆ ಅವರು ಸಹ ಮುಂದೆ ಬಂದಿದ್ದಾರೆ. ನಮ್ಮ ಕೈ ಜೋಡಿಸೋಕ್ಕೆ ಈ ಒಂದು ಕೇಂದ್ರಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ನಮಗೆ ಸಹಕಾರ ನೀಡುತ್ತೇವೆ ಅಂತ ಹೇಳಿರೋದ್ರಿಂದ ಅವ್ರಿಗೂ ಮತ್ತು ತಮ್ಮೆಲ್ಲರೂ. ಈ ಸಂದರ್ಭದಲ್ಲಿ ಗದಾರ ಬೆಟ್ಟಪ್ಪ, ಶ್ರೀನಿವಾಸ್ ಪೋಗಲ್, ತಿಮ್ಮಾರೆಡ್ಡಿ, ಲಕ್ಷ್ಮೀರೆಡ್ಡಿ, ಸಂಪತ್ ಕುಮಾರ್, ಮಲ್ಲಿಕಾರ್ಜುನ ಗಣೇಕಲ್, ತಿರುಮಲ ರೆಡ್ಡಿ, ದಸ್ತಗಿರಿ ಸಾಬ್, ಶ್ರೀನಿವಾಸ್ ಜಲಗಾರ್ ಸೇರಿದಂತೆ ಕಾರ್ಮಿಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಸವ ಜಯಂತಿ, ಗಣ್ಯರಿಂದ ಪುತ್ಥಳಿಗೆ ಮಾಲಾರ್ಪಣೆ. ಆರ್ಯವೈಶ್ಯ ಸಮಾಜದಿಂದ ಮೇ 3ರಿಂದ 7ರವರೆಗೆ ಶ್ರೀ ವಾಸವಿ ಜಯಂತಿ. ಸಾವಿತ್ರಿ ಪುರುಷೋತ್ತಮ್. ಬಸವ ಜಯಂತಿ, ಬಸವಣ್ಣನವರು ಎಂದೆಂದಿಗೂ ಪ್ರಸ್ತುತ. ಸಂಸದ ಜಿ ಕುಮಾರ್ ನಾಯಕ್. ಪಾಕಿಸ್ತಾನದೊಂದಿಗೆ ಯುದ್ಧ ಬೇಡ ಎಂದು ಸಿಎಂ ಹೇಳಿಲ್ಲ. ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಹಿಂದುಳಿದ ಆಯೋಗ ವರದಿ ಜಾರಿಗೆ. ಎನ್ಎಸ್ ಬೋಸರಾಜ್.
ಉಗ್ರವಾದ ತಡೆಯಲು ವಿಶೇಷ ಅಧಿವೇಶನ ಕರೆಯುವುದು ಅಗತ್ಯ. ಜಿ. ಕುಮಾರ್ ನಾಯಕ್. ಉಗ್ರವಾದ ತಡೆಯಲು ಪ್ರಧಾನಿ ನರೇಂದ್ರ ಮೋದಿ ದಿಟ್ಟ ಕ್ರಮ, ಕಾಂಗ್ರೆಸ್ಸರಿಗೆ ನಂಬಿಕೆ ಇಲ್ಲ. ಡಾ. ಶಿವರಾಜ್ ಪಾಟೀಲ್. ಮತ್ತು ಎಪಿಎಂಸಿ ಬಳಿ ಹಿರಿಯ ನಾಗರಿಕರ ಡೇ ಕೇರ್ ಕೇಂದ್ರ ಉದ್ಘಾಟನೆ, ವಯಸ್ಸಾದವರಿಗೆ ಊಟ, ಆರೋಗ್ಯ ರಕ್ಷಣೆ ಒದಗಿಸುವುದು ಅಗತ್ಯ. ಎಪಾಪರೆಡ್ಡಿ. Raichur's biggest jewel palace. All types of jewelries available in only KTB Jewel Palace. ಶ್ರೀ ರಾಘವೇಂದ್ರ ಘೀ. ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಯಚೂರು. ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IB Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್.